ಓಂಕಾರಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಗ್ಯಾರ್. ಚುನಾವಣೆ ಅಂತೂ ಹತ್ರ ಬಂದಿದೆ. ಸದ್ಯಕ್ಕೆ ಎಲ್ಲರೂ ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ದೇಶವೇ ಚುನಾವಣೆಯ ಗುಂಗಲ್ಲಿದೆ. ಇಂಥ ಸಂದರ್ಭದಲ್ಲಿ ಯಾವ ರಾಶಿಯವರಿಗೆ ಅಧಿಕಾರ ಹಿಡಿಯುವಂತಹ ಯೋಗ ಇದೆ, ಯಾವ ರಾಶಿಯಲ್ಲಿ ಅಧಿಕಾರದ ಒಂದು ಯೋಗ ಇದೆ, ಇದೆಲ್ಲದರ ಕುರಿತಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾರಿಗೆ ಅಧಿಕಾರ ಸಿಗುತ್ತೆ, ಆ ರಾಶಿಯಲ್ಲಿ ಅವರಿಗೆ ಯೋಗ ಇದೆಯೋ, ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿದೆ. ಇವತ್ತು ಸಂಕ್ಷಿಪ್ತವಾಗಿ ನಾವು ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ. ಖಂಡಿತವಾಗ್ಲೂ ಕೂಡ ಜ್ಯೋತಿಷ್ಯ, ಭವಿಷ್ಯ ಇದೆಲ್ಲವೂ ಕೂಡ ಪ್ರತಿಯೊಬ್ಬರ ಜೀವನದ ಮೇಲೂ ಕೂಡ ಪರಿಣಾಮ ಬಿದ್ದೇ ಬೀರುತ್ತೆ. ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಆಗಿ ಗೃಹಗತಿಗಳು ಅದೆಲ್ಲದ್ರ ಬಗ್ಗೆ ಲೆಕ್ಕಾಚಾರ ಹಾಕಿದಾಗ ಒಂದು ವಿಚಾರಗಳು ಅದು ಸನ್ನಿಹಿತವಾಗುತ್ತೆ. ಅದೇ ರೀತಿಯಾಗಿ ರಾಶಿ ಭವಿಷ್ಯವನ್ನು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ರಾಶಿಯಲ್ಲಿ ಅಧಿಕಾರದ ಯೋಗ ಇದ್ರೆ, ಕೆಲವೊಂದು ರಾಶಿಯವರಿಗೆ ಅಧಿಕಾರದ ಯೋಗ ಇರೋದಿಲ್ಲ. ಸದ್ಯ ಈ 12 ರಾಶಿಗಳಲ್ಲಿ ಯಾವ್ಯಾವ ರಾಶಿಯಲ್ಲಿ ಅಧಿಕಾರದ ಯೋಗ ಇದೆ, ಹಾಗೆ ಪ್ರಮುಖ ಮುಖಂಡರ ರಾಶಿ ಯೋಗ ಈ ಬಾರಿ ಹೇಗಿದೆ, ಗೃಹಗತಿಗಳನ್ನ ಸರಿ ಮಾಡೋದು ಹೇಗೆ, ದೋಷ ಪರಿಹಾರ ಮಾಡೋದು ಹೇಗೆ, ಈ ರಾಶಿಯಲ್ಲಿ ದೋಷ ಇದ್ರೆ, ಈ ರಾಶಿಯಲ್ಲಿ ಅಧಿಕಾರದ ಯೋಗ ಇಲ್ಲ ಅಂತ ಹೇಳಿದ್ರೆ ಅದನ್ನ ಬದಲಿಸ್ಲಿಕ್ಕೆ ಸಾಧ್ಯ ಇದೆಯಾ, ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಗುರೂಜಿಗಳಿದ್ದಾರೆ. ಮೊದಲಿಗೆ ಭಾನು ಕುಮಾರ್ ಅಂತ ಹೇಳಿ ಖ್ಯಾತ ಜ್ಯೋತಿಷಿಗಳು. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪವನ್ ಶರ್ಮನ್ ಅಂತ ಹೇಳಿ ಗುರುಜಿಯವರು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಭಾನುಕುಮಾರ್ ಅವರನ್ನ ಮಾತನಾಡ್ತೀನಿ. ಗುರುಗಳೇ, ರಾಜಕೀಯಕ್ಕೂ ಅಧಿಕಾರಕ್ಕೂ ಜ್ಯೋತಿಷ್ಯಕ್ಕೂ ಯಾವ ರೀತಿ ಸಂಬಂಧ? ನೋಡಿ, ಈ ತಿಂಗಳಲ್ಲಿ 11ನೇ ತಾರೀಕು, 18ನೇ ತಾರೀಕು ಮತ್ತು 23ನೇ ತಾರೀಕು, 29ನೇ ತಾರೀಕು ಮತ್ತೆ 6 ಮತ್ತೆ 12 ಮತ್ತೆ 19 ಮೇನಲ್ಲಿ ಹೀಗೆ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಲೋಕಸಭಾ ಎಲೆಕ್ಷನ್ ನಡೀತಾ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಏಪ್ರಿಲ್ 18ನೇ ತಾರೀಕು ಮತ್ತೆ ಏಪ್ರಿಲ್ 23ನೇ ತಾರೀಕು ಲೋಕಸಭಾ ಎಲೆಕ್ಷನ್ ನಡೀತಾ ಇರೋದ್ರಿಂದ ಆಗ ಯಾವ ಗ್ರಹಗಳು ಯಾವ ರಾಶಿಯವರ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ಪ್ರತಿಯೊಂದು ರಾಶಿಯ ಮೇಲೇನೂ ಸಹ ಗ್ರಹ ಮತ್ತೆ ನಕ್ಷತ್ರಗಳ ಪ್ರಭಾವ ಅನ್ನೋದು ಬಿದ್ದೇ ಬೀಳುತ್ತೆ. ಹೀಗೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಆದಾಗ ನೀವು ಯಾವ್ದಾದ್ರು ಸಮುದ್ರ ಹತ್ರ ಹೋದಾಗ ಸಮುದ್ರದ ಅಲೆಗಳು ಏರುಪೇರುಗಳು ಆಗುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ನಿಮ್ಮ ಪೂರ್ವಾರ್ಜಿತ ಕರ್ಮ, ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವಂತ ಕರ್ಮ ಫಲದಂತೆ ಈಗ ನೀವು ಈ ಸಂದರ್ಭದಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳಿದ್ದೀರಿ ಅಥವಾ ಸಾಮಾನ್ಯ ಜನರಿದ್ದೀರಿ, ಅವರಿಗೆ ಯಾವ ಥರ ಗ್ರಹ ಮತ್ತು ನಕ್ಷತ್ರಗಳು ಪ್ರಭಾವವನ್ನು ಬೀರುತ್ತೆ ಅನ್ನೋದು. 11/4/2019 ಬುಧ ದೇವರು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. 14/4/2019 ರವಿ ದೇವರು ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ. 16/4/2019 ಶುಕ್ರದೇವರು ರಾಶಿ ಪರಿವರ್ತನೆ, ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಹೀಗೆ ಮತ್ತೆ ಗುರುದೇವರು 29/3/2019 ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆಯಾಗಿ ಮತ್ತೆ 22/4/2019 ಗುರುದೇವರು ಮತ್ತೆ ವಾಪಸ್ ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಈ ಗ್ರಹ ಮತ್ತು ನಕ್ಷತ್ರಗಳಿಂದ ಈ 12 ರಾಶಿಗಳಲ್ಲಿ ಯಾರ್ಯಾರು ಜನ್ಮ ಪಡೆದಿದ್ದಾರೆ ಅವರಿಗೆಲ್ಲ ಏನೇನು ಪರಿಣಾಮಗಳಾಗುತ್ತೆ. ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆ ಅನ್ನೋದು ಈ ತಿಂಗಳಲ್ಲಿ ಆಗ್ತಾ ಇದೆ. ನಾನೀಗ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಎಷ್ಟೋ ಜನ ನಿಂತಿದ್ದೀರಿ. 12 ರಾಶಿಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆಲ್ಲ ತಿಳಿಸ್ಕೊಡೋಣ ಅಂತ ಕೂತಿದ್ದೀನಿ. ಖಂಡಿತ ಗುರುಗಳೇ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾನು ಮಾತನಾಡ್ತೀನಿ. ಗುರುಗಳೇ, ಗುರುಗಳೇ, ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ರಾಶಿಗೂ ಜ್ಯೋತಿಷ್ಯಕ್ಕೂ ಭವಿಷ್ಯಕ್ಕೂ ಹಾಗೆ ರಾಜಕೀಯಕ್ಕೂ ಯಾವ ರೀತಿ ಸಂಬಂಧ? ಫಸ್ಟ್ ರಿಯಾಕ್ಷನ್ ನೋಡಿ, ಒಂದು ರಾಜಕೀಯ ಪ್ರವೇಶವಾಗಬೇಕಾದ್ರೆ ಮನುಷ್ಯನಿಗೆ ಜ್ಞಾನ, ಯೋಗ, ಕ್ರಿಯಾ, ದೈವ, ವಿದ್ಯಾ, ಗುರುಪಲೋದ್ಭವ ಅಂತ ಹೇಳ್ತೀವಿ. ಮನುಷ್ಯನಿಗೆ ಒಂದು ರಾಜಕೀಯ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಮನುಷ್ಯನಿಗೆ ಪ್ರಥಮವಾಗಿ ಗುರುಬಲ ಇರಬೇಕು. ಮನುಷ್ಯನಿಗೆ ಗುರುಬಲ ಇದ್ದಾಗ ಮಾತ್ರವೇ ಅವನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿ ಅಭಿವೃದ್ಧಿಯಾಗುತ್ತೆ. ವಿಶೇಷವಾಗಿ ಈ ಒಂದು ರಾಜಕೀಯದಲ್ಲಿ ನಾವು ನಿಂತ್ಕೊಂಡಾಗ ನಮ್ಮ ಜಾತಕ ಫಲದಲ್ಲಿ ಇವತ್ತಿನ ದಿವಸ ರಾಶಿಯಲ್ಲಿ ನಮ್ಗೆ ಗುರು ಅಧಿದೇವತನಾಗಿದ್ದಾನ ಅಂದ್ರೆ ಗುರುಬಲ ನಮ್ಗೆ ಇದೆಯಾ, ಗುರುಬಲ ಮತ್ತೆ ಶುಕ್ರಬಲ ಯೋಗ ಯಾವ ರೀತಿಯಾಗಿ ನಮ್ಮ ಮುಂದೆ
ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಪ್ರಥಮವಾಗಿ ನಾವು ಎಕ್ಸಾಂಪಲ್ ಆಗಿ ವಿಶೇಷವಾದಂತಹ ಒಂದು ಸಂದರ್ಭಗಳಲ್ಲಿ ನಾವು ಪಾಲ್ಗೊಳ್ತೀವಿ. ರಾಜಕೀಯ ಆಗಿರ್ಬೋದು, ಮನುಷ್ಯನ ಜೀವನ ವೃತ್ತಿ ಆಗಿರಬಹುದು, ಅವನ ಕೆಲಸ ಕಾರ್ಯಗಳಲ್ಲಿ ತೊಡಗೊಳ್ಬಹುದು. ಆದರೆ ಅವನ ಕೆಲಸ ಕಾರ್ಯಗಳು, ಅವನ ರಾಜಕೀಯ ವೃತ್ತಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿ ಹೋಗ್ತಾ ಇರುತ್ತೆ ಅನ್ನೋದು ವಿಶೇಷವಾಗಿ ನಮಗೆ ರಾಶಿ ಫಲದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಗ್ರಹವೇ ಗುರುಗ್ರಹ. ಗುರವೇ ಸರ್ವಲೋಕಾನಾಂ ವಿಸಜೆ ಭವತು ರೋಗಿಣಾಂ ನಿದಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ನಾವು ಕರಿತೀವಿ. ಹಾಗೆ ಸಂಪೂರ್ಣವಾಗಿರ್ತಕ್ಕಂತಹ 12 ರಾಶಿಗಳ ಅಧಿದೇವತೆಯೇ ಬೃಹಸ್ಪತಿ ಗ್ರಹ. ನಾವು ಸಂಸ್ಕೃತದಲ್ಲಿ ಗುರುಗ್ರಹವನ್ನ ಬೃಹಸ್ಪತಿ ಗ್ರಹ ಅಂತ ಕರಿತೀವಿ. ಹಾಗೆ ವಿಶೇಷವಾಗಿ ಆ ಗುರುಗ್ರಹ ಮನುಷ್ಯನ ಜೀವನದ ಎಲ್ಲಾ ವಿಷಯ ಕಾರ್ಯಗಳಿಗೆ, ಉದ್ಯೋಗ ಕಾರ್ಯಗಳಿಗೆ, ಜೀವನದ ಪ್ರವೃತ್ತಿಯ ಕಾರ್ಯಗಳಿಗೆ, ಹಾಗೆ ರಾಜಕೀಯ ಕಾರ್ಯಗಳಿಗೆ ಗುರು ಎಂಬುದು ಆಶ್ವಾಸನೆ ಮತ್ತೆ ಅನುಗ್ರಹ, ಅವನ ಫಲ, ಅವನ ಗುಣ, ಎಲ್ಲಾ ರೀತಿಯ ಕಾರ್ಯಗಳ ಅಭಿವೃದ್ಧಿಗೋಸ್ಕರ ಆ ಗುರುಗ್ರಹ ನಮ್ಮ ಜಾತಕದಲ್ಲಿ ಬೇಕಾಗುತ್ತೆ. ಹಾಗೆ ಆ ನಮ್ಮ ಜಾತಕದಲ್ಲಿ ಆ ಗುರುಬಲ ಮತ್ತೆ ಶುಕ್ರಬಲ ಎರಡೂ ಇತ್ತು ಅಂದ್ರೆ ದೈವ ಸರ್ವಾರ್ಥ ಭೀಷಣಂ ಕೃತ್ವ, ಅಂದ್ರೆ ಭಗವಂತ ಗುರುಬಲದಿಂದ ನಮ್ಮ ರಾಜಕೀಯದಲ್ಲಿ ಮತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಮತ್ತೆ ನಮ್ಮ ಉದ್ಯೋಗದ ಕಾರ್ಯದ ಅನುಗ್ರಹದಲ್ಲಿ ಭಗವಂತ ಸಂಪೂರ್ಣವಾಗಿ ನಮಗೆ ಕೃಪಾ ಕಟಾಕ್ಷವನ್ನು ನೀಡ್ತಾನೆ. ಖಂಡಿತ ಗುರುಗಳೇ. ಏನು ಭಾನುಪ್ರಕಾಶ್ ಗುರುಗಳೇ, ಭಾನುಕುಮಾರ್ ಗುರುಗಳೇ, ಇಲ್ಲಿ ಗಮನಿಸಬಹುವಂತ ವಿಚಾರ ಅಂತ ಹೇಳಿದ್ರೆ, ಈಗ ಇಷ್ಟು ರಾಶಿ ಇದೆ, ಮೊದಲಿಂದಲೂ ಕೂಡ ನೋಡ್ತಾನೆ ಹೋಗೋ. ಮೊದಲ 2 ರಾಶಿಯನ್ನ ನೀವು ಹೇಳ್ತಾ ಹೋಗ್ಬೇಕು. ಮೊದಲ 2 ರಾಶಿಯನ್ನು ನೋಡ್ತಾ ಹೋದ್ರೆ ರಾಜಕೀಯ ಯೋಗ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ ಪ್ಲೀಸ್. ಈಗ ನೋಡಿ, ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ರಾಶಾಧಿಪತಿ ಮಂಗಳನು ದ್ವಿತೀಯದಲ್ಲಿ ಸ್ಥಿತನಾಗಿರುವನು, ಅಂದರೆ ವೃಷಭ ರಾಶಿಯಲ್ಲಿ ಸ್ಥಿತನಾಗಿರುವನು. ಮತ್ತೆ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರುವುದು. ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಎಲ್ಲ ಒಟ್ಟು 9 ಯಾವ ಗ್ರಹಗಳ ಸಂಚಾರ ಆಗ್ತಾ ಇದೆ, ಗುರುಗ್ರಹದ ಜೊತೆಗೆ ಬೇರೆ ಗ್ರಹಗಳ ಸಂಚಾರವನ್ನು ನಾನು ಪರಿಗಣನೆ ಮಾಡಿ ಈಗ ರಾಜಕೀಯ ವ್ಯಕ್ತಿಗಳಿಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಹುಶಃ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಮೇಷ ರಾಶಿಯಲ್ಲಿ ಜನ್ಮ ಪಡೆದಿದ್ದೀರಿ ಅವರು ಹೆಸರು ವಾಸಿ ಆಗುವಂತದ್ದು, ನೇಮ್ ಅಂಡ್ ಫೇಮ್, ಜನಪ್ರಿಯರಾಗುತ್ತೀರಿ. ನಿಮ್ಗೆ ಜನಗಳು ತುಂಬಾ ಬೆಂಬಲಿಸುವಂಥದ್ದು, ಜನಗಳು ಎಲ್ಲರೂ ಸಹ ನಿಮಗೆ ಓಟ್ ಹಾಕುವಂಥದ್ದು, ಮತ್ತೆ ಉನ್ನತ ಅಂತಸ್ತು, ನೀವೇನ್ ಅನ್ಕೊಂಡಿರ್ತೀರ ಅದಕ್ಕಿಂತನೂ ಪೋಸ್ಟ್ ಜಾಸ್ತಿ ಸಿಗುವಂಥದ್ದು, ನಿಮಗೆ ಉತ್ತಮ ಭವಿಷ್ಯ. ನಿಮ್ಮ ತಂದೆ ಅಕಸ್ಮಾತ್ ನೀವು ಮೇಷ ರಾಶಿಯಲ್ಲಿ ಹುಟ್ಟಿದ್ರೆ, ನಿಮ್ಮ ತಂದೆ ಏನಾದ್ರೂ ರಾಜಕೀಯದಲ್ಲಿ ನಿಂತಿದ್ರೆ ತಂದೆಗೆ ಯೋಗಗಳು ಅನ್ನೋದು ಗೆಲ್ಲುವಂತಹ ಯೋಗಗಳು, ರಾಜಕೀಯ ನಡೆಸುವಂಥದ್ದು. ಯಾಕೆ ಅಂದ್ರೆ ಗುರುದೇವರು ಕೇತುವಿನ ನಕ್ಷತ್ರ ಮೂಲಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ನಕ್ಷತ್ರಾಧಿಪತಿ ಕೇತುವಿನ ಜೊತೆಯಲ್ಲಿದ್ದು, ಕೇತು ಕಾರಕ, ಕೀರ್ತಿಗೆ ಕಾರಕ, ಧ್ವಜಕ್ಕೆ ಕಾರಕನಾದ ಕೀರ್ತಿ, ಮತ್ತೆ ಗುರು ಮತ್ತೆ ಕರ್ಮಕಾರಕ ಶನಿಯ ಜೊತೆಯಲ್ಲಿ ಯುತಿಯಾಗಿ ಭಾಗ್ಯಸ್ಥಾನದಲ್ಲಿರುವುದರಿಂದ ತಂದೆ ತಾಯಿಯು ಗೆಲ್ಲುವಂತಹ ಯೋಗ, ತಂದೆ ತಾಯಿಯ ಅಕಸ್ಮಾತ್ ನೀವೇ ನಿಂತಿದ್ರೆ ತಂದೆ ತಾಯಿಯ ಆಶೀರ್ವಾದ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮಗೆ ಲಾಭ ಅನ್ನೋದು ಈ ತಿಂಗಳಲ್ಲಿ ಯಾರು ನಿಂತಿದ್ದೀರಿ ಕರ್ನಾಟಕದಲ್ಲಿ, ನಾನು ಹೇಳ್ತಾ ಇರೋದು ಈ ತಿಂಗಳು ಭವಿಷ್ಯ 18 ಮತ್ತೆ 23ನೇ ತಾರೀಕು ಯಾರ್ಯಾರು ರಾಜಕೀಯದಲ್ಲಿ ನಿಂತಿದ್ದೀರಿ ಅಂತವರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಗೆಲುವು, ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ನೀವು ಮಾತಾಡುವಂತಹ ಮಾತಿನಲ್ಲಿ ಬಿಗಿ ಇರಬೇಕು. ನೀವೇನಾದ್ರೂ ಹೇಗಂದ್ರೆ ಹಾಗೆ ಮಾತಾಡ್ಬಿಟ್ರೆ, ಯಾಕೆಂದ್ರೆ ಮಂಗಳ ಗ್ರಹನು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ನೀವೇನಂದ್ರೆ ಅದೇ ಸ್ವಲ್ಪ ಮಾತಾಡೋದ್ರಿಂದ ವೈಮನಸ್ಯ ಆಗುವಂಥದ್ದು. ಯಾರು ಸಾಮಾನ್ಯ ಜನರಿದ್ದೀರಿ ಅವ್ರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಆಗುವಂಥದ್ದು. ರವಿಗ್ರಹ ಉಚ್ಚ ಸ್ಥಾನಕ್ಕೆ ರಾಶಿ ಪರಿವರ್ತನೆ 14/4/2019 ರವಿಗ್ರಹ ಉಚ್ಚನಾಗಿ ಮೇಷ ರಾಶಿಯಲ್ಲಿ ಸ್ಥಿತನಾಗುವುದರಿಂದ ನಿಮಗೆ ಒಂದು ಪವರ್ ಅನ್ನೋದು, ಅಧಿಕಾರ ನಡೆಸಬೇಕು ಅನ್ನುವಂಥದ್ದು, ಮತ್ತೆ ನಿಮಗೆ ಅಧಿಕಾರಿಗಳು ಗೌರ್ಮೆಂಟ್ ಸಹ ಗೌರ್ಮೆಂಟ್ ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರ ಅಂತ ಅಧಿಕಾರಿಗಳ ಸಹಾಯ ಅನ್ನುವಂಥದ್ದು ನಿಮಗೆ ಸಿಗುವಂತ ಚಾನ್ಸಸ್ ಇದೆ. ನೀವು ಯಾರ್ಯಾರು ಈ ಮೇಷ ರಾಶಿಯಲ್ಲಿ ಜನ್ಮ ಪಡೆದಿದ್ದೀರಿ, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು, ನೀವೆಲ್ಲ ಸಹ ಈ ತಿಂಗಳಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ರುದ್ರಾಭಿಷೇಕ ನೀವು ಮಾಡಿಸೋದ್ರಿಂದ ನಿಮಗೆ ಏನಾದ್ರೂ ಗ್ರಹ ಮತ್ತೆ ನಕ್ಷತ್ರಗಳ ದೋಷಗಳಿದ್ರೆ ಅದು ಪರಿಹಾರ ಆಗುತ್ತೆ. ನಾನೀಗ ರಾಶಿಯ ಭವಿಷ್ಯದ ಪ್ರಕಾರ ಹೇಳಿದ್ದೀನಿ, ನಿಮ್ದೇ ಜಾತಕ ಬೇಕಾಗುತ್ತೆ. ಅವಾಗ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಅನುಸಾರ ಅವಾಗ ಮತ್ತೆ ಗ್ರಹಗಳ ಗೋಚಾರ ಅನುಸಾರ ನಿಮ್ಮ ರಾಶಿ ಭವಿಷ್ಯವನ್ನ ನಾವು ತಿಳಿಸ್ಕೊಡಕ್ ಅನುಕೂಲ ಆಗುತ್ತೆ. ಖಂಡಿತ. ಇನ್ನೊಂದು ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋದ್ರೆ ಹೇಗಿದೆ ಅವರ ರಾಶಿ ಭವಿಷ್ಯ, ಹೇಗಿದೆ ಅದರ ರಾಜಕೀಯ ಭವಿಷ್ಯ ಹೇಗಿದೆ ಪ್ಲೀಸ್? ಖಂಡಿತ. ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಒಂದು ರಾಶಿಯ ಜೀವನ ಶೈಲಿ ವಿಶೇಷವಾಗಿ ನೋಡಿ, ನಾವು ಈಗ ಮಾರ್ಚ್ 30ರಿಂದ ಧನು ರಾಶಿಯವರೆಗೂ
ಫೆಬ್ರವರಿ 22ರವರೆಗೂ ಈಗ ನಮಗೆ ಗುರು ಅನುಗ್ರಹದಲ್ಲಿ ದಶಾಭುಕ್ತಿಯಲ್ಲಿ ಇದೆ. ಹಾಗೆ ಈ ಒಂದು ಮಾರ್ಚ್ 30ರಿಂದ ಪ್ರಾರಂಭವಾಗಿರ್ತಕ್ಕಂತಹ ಈ ಒಂದು ಗುರುಬಲ ಸಂಪೂರ್ಣವಾಗಿ 12 ರಾಶಿಯವರೆಗೂ ಕೂಡ ಯೋಗ ಭಾಗ್ಯವನ್ನ ನೀಡ್ತಾ ಇರುತ್ತೆ. ವಿಶೇಷವಾಗಿ ಈ ಏಪ್ರಿಲ್ 22ರವರೆಗೂ ಸಂಪೂರ್ಣವಾಗಿ 12 ರಾಶಿಗಳವರೆಗೂ ಕೂಡ ಅವರವರ ಜೀವನ ಶೈಲಿಯಲ್ಲಿ ಅವರವರ ರಾಶಿಯ ಸಂಪೂರ್ಣವಾದಂತಹ ಉದ್ಯೋಗದ ಕಾರ್ಯಗಳಲ್ಲಿ ಅವರು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ರಾಶಿಯ ಅನುಗ್ರಹ ಇರಬೇಕು. ಹಾಗೆ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ವಿಶೇಷವಾಗಿ ಈಗ ಸಂಪೂರ್ಣವಾಗಿರ್ತಕ್ಕಂಥ ಗುರು 9ನೇ ರಾಶಿಯಲ್ಲಿ ಬರ್ತಾ ಇರ್ತಾನೆ. ಆ 9ನೇ ರಾಶಿಯಲ್ಲಿರ್ತಕ್ಕಂಥವರು ಸಂಪೂರ್ಣವಾಗಿ ಅವರು ವಿಶೇಷವಾದಂತಹ ರಾಜಕೀಯದಲ್ಲಿ ಅನುಗ್ರಹವನ್ನು ಪಡೆಯಕ್ಕೆ ಸಾಧ್ಯವಾಗುತ್ತೆ. ಅನುಗ್ರಹ ಅಂತಂದ್ರೆ ಭಗವಂತ ಅನುಗ್ರಹ ಮೇನ್ ಬೇಕಾಗಿರ್ತಕ್ಕಂಥದ್ದು. ಈ ಒಂದು ಗುರು ವೃಷಭ ರಾಶಿಗೆ ಸಂಚರಿಸುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸ್ಥಾನದಲ್ಲಿ ಆ ಯೋಗ ಭಾಗ್ಯದ ಅನುಗ್ರಹವನ್ನ ಜನರು ಪಡೀತಾರೆ. ಹಾಗೆ ಆ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಈ ಒಂದು ರಾಜಕೀಯದ ಸಂದರ್ಭದಲ್ಲಿ ಒಂದು ವಿಜಯೀಭವವನ್ನ ಸಾಧಿಸುವಂತಹ ಯೋಗ ಭಾಗ್ಯಗಳು ಆ ಒಂದು ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಆ ಒಂದು ದಶಾಭುಕ್ತಿಯಲ್ಲಿ ಗುರುಬಲ ಗುರು ಅನುಗ್ರಹವನ್ನ ನೀಡ್ತಾನೆ, ವಿಶೇಷವಾಗಿ ನೀಡ್ತಾನೆ. ಹೌದು ಗುರುಗಳೇ, ಏನು ಗಮನಿಸೋದಾದ್ರೆ ಪ್ರಣವ್ ಶರ್ಮಾ ಅವರೇ, ಇಲ್ಲಿ ಬಹಳಷ್ಟು ಅಂತ ಹೇಳಿದ್ರೆ ಕೇವಲ ರಾಶಿ ಮಾತ್ರ ಈಗ ಮೇಷ ಹೇಳಿದ್ರು ಅನುಕೂಲ ಆಗಿದೆ ರಾಜಕೀಯದಲ್ಲಿ, ಹಾಗೆ ವೃಷಭ ರಾಶಿ ಬಗ್ಗೆ ಹೇಳಿದ್ರಿ ಅದು ಕೂಡ ಅನುಕೂಲ ಆಗಿದೆ ಅಂತ ಹೇಳಿದ್ರಿ. ಅವರ ಗೃಹಗತಿಗಳು ಕೂಡ ಅಲ್ಲಿ ಸರಿಯಾಗಿರ್ಬೇಕು, ನಕ್ಷತ್ರವು ಕೂಡ ಅಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸೋದಿಲ್ವ, ಹೇಗೆ ಪ್ಲೀಸ್ ಅದ್ರ ಬಗ್ಗೆ ತಿಳಿಸೋದಾದ್ರೆ? ನೋಡಿ, ನಕ್ಷತ್ರ ಅಂತ ಹೇಳಿದ್ರೆ ನಾವು ಜನ್ಮ ನಕ್ಷತ್ರ ನಾಮ ನಕ್ಷತ್ರ ಅಂತ ತಗೊಳ್ತೀವಿ. ಜನ್ಮ ನಕ್ಷತ್ರ ಅಂದ್ರೆ ಅವರು ಹುಟ್ಟಿದ ಡೇಟ್ ಆಫ್ ಬರ್ತ್ ನಾವು ನೋಡ್ತೀವಿ. ವಿಶೇಷವಾಗಿ ಅವರು ಇಂತಹ ದಿವಸದಲ್ಲಿ ಇಂತಹ ದಿನದಲ್ಲಿ ಇಂತಹ ಒಂದು ಸಮಯದ ಸಂದರ್ಭದಲ್ಲಿ ಜನಿಸಿರ್ತಾರೆ. ಅವರಿಗೆ ನಾವೇನ್ ಹೇಳ್ತೀವಿ ನಕ್ಷತ್ರ, ಜನ್ಮ ನಕ್ಷತ್ರ. ನಾಮಫಲ ಅಂದ್ರೆ ನಾಮ ನಕ್ಷತ್ರ ಈಗ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಕೂಡ ಏನಾಗಿರುತ್ತೆ ನಾಮ ನಕ್ಷತ್ರದಲ್ಲಿ ಇರ್ತಾರೆ. ಹಾಗೆ ಆ ನಾಮ ನಕ್ಷತ್ರದಲ್ಲಿ ವಿಶೇಷವಾದಂತಹ ಒಂದೊಂದು ಯೋಗ ಭಾಗ್ಯಗಳನ್ನು ಒಂದೊಂದು ರಾಶಿಗಳಲ್ಲಿ ಪಡ್ಕೊಳ್ತಾ ಇರ್ತಾರೆ. ನೋಡಿ, ಎಕ್ಸಾಂಪಲ್ ಆಗಿ ಈಗ ಸೂರ್ಯಗ್ರಹ ಇರ್ತಾರೆ. ಆ ಸೂರ್ಯಗ್ರಹ ಮನುಷ್ಯನಿಗೆ ಏನ್ ಮಾಡ್ತಾರೆ ಶೌರ್ಯವನ್ನು ಉಂಟು ಮಾಡ್ತಾರೆ. ಈಗ ಸೂರ್ಯಗ್ರಹ ಅಂತಂದ್ರೆ ದಶಾಭುಕ್ತಿಯಲ್ಲಿ ಈ ಗುರುಬಲ ಅನುಗ್ರಹವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ವರ್ಗದ ಜನರಿಗೆ ಆ ಒಂದು ರಾಶಿಯಲ್ಲಿ ಆ ಒಂದು ಜನ್ಮ ನಕ್ಷತ್ರ ಮತ್ತೆ ನಾಮ ನಕ್ಷತ್ರದಲ್ಲಿ ವಿಶೇಷವಾದಂತಹ ನವಗ್ರಹಗಳ ರಾಶಿಯ ಅಧಿಪತಿ ಬಂದು ಗುರುಗ್ರಹ. ಆ ಗುರುಗ್ರಹ ವಿಶೇಷವಾಗಿ ಯಾವ ರೀತಿ ಸಾಧನೆಯನ್ನು ನಮ್ಮ ಜೀವನದಲ್ಲಿ ನೀಡ್ತಾರೆ ಅಂತಂದ್ರೆ ಸೂರ್ಯನು ಶೌರ್ಯವನ್ನು ಉಂಟು ಮಾಡ್ತಾನೆ, ಚಂದ್ರನು ಇಂದ್ರನ ಪದವಿಯನ್ನು ಉಂಟು ಮಾಡ್ತಾನೆ, ಹಾಗೆ ಮಂಗಳನು ಜೀವನದ ಸನ್ಮಂಗಳವನ್ನು ಉಂಟು ಮಾಡ್ತಾನೆ, ಹಾಗೆ ಬುಧನು ಒಳ್ಳೆಯ ಜ್ಞಾನ ರಾಜಕೀಯದಲ್ಲಿರ್ಬೋದು, ವಿದ್ಯೆಯಲ್ಲಿರ್ಬೋದು, ಒಂದು ಉದ್ಯೋಗದಲ್ಲಿರ್ಬೋದು, ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ಬುಧನ ಅನುಗ್ರಹ ಇರಬೇಕು, ಬುಧನ ಆಶೀರ್ವಾದ ಇರಬೇಕು. ತದನಂತರ ಗುರು, ನೋಡಿ ಮನುಷ್ಯನಿಗೆ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂತಹ ಗುರಿಯನ್ನ ಸಾಧನೆ ಮಾಡಬೇಕಾದ್ರೆ ಮನುಷ್ಯನಿಗೆ ಗುರುಬಲ ಇರಬೇಕು. ಹಾಗೆ ಆ ಗುರುಬಲ ಸಮೃದ್ಧಿಯಾಗಿರ್ತಕ್ಕಂಥ ವಿಜಯವನ್ನು ಅನುಗ್ರಹಿಸ್ತಾರೆ. ಹಾಗೆ ಮತ್ತೆ ಶುಕ್ರ, ಪರಮ ಶುಕ್ರಾಯ ಭಾರವೇ ಭರದ್ಭಂ ಹವ್ಯ ಮತಿಂಚಾಗ್ನೇಯ ಸುಭೂತಂ ಅಂತ ನಾವು ಹೇಳ್ತೀವಿ. ಹಾಗೆ ಗುರುಬಲ ಇದ್ದಾಗ ಮಾತ್ರವೇ ಮನುಷ್ಯನಿಗೆ ಶುಕ್ರಬಲ ಬರೋದು. ಹಾಗೆ ಈ ರಾಜಕೀಯದಲ್ಲಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಮತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಗುರು ಮತ್ತೆ ಶುಕ್ರ ಎರಡೂ ಸಮೃದ್ಧಿಯಾಗಿ ಚೆನ್ನಾಗಿದ್ದಾರೆ. ಅವರ ರಾಶಿ ಕುಂಡಲದಲ್ಲಿ ಶುಕ್ರನು ಲಕ್ಷ್ಮಿಯ ಕಟಾಕ್ಷವನ್ನು ಉಂಟು ಮಾಡ್ತಾನೆ. ಹೇಗೆ ಅಂದ್ರೆ ಲಕ್ಷ್ಮಿ, ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಲಕ್ಷ್ಮಿಯ ಅನುಗ್ರಹ ಇರಬೇಕು, ಶುಕ್ರನ ಅನುಗ್ರಹ ಇರಬೇಕು. ಆ ಶುಕ್ರ ಅನುಗ್ರಹ ಕೊಡೋನು ಗುರು. ಗುರು ಒಂದು ಪ್ಲಾಟ್ಫಾರ್ಮ್ ಕೊಡ್ತಾನೆ. ನೋಡಿ, ಬುಧನು ಒಂದು ಒಳ್ಳೆ ವಿದ್ಯೆ ಕೊಟ್ರೆ ವಿದ್ಯೆಗೆ ತಕ್ಕಂತೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರ್ತಾನೆ, ಒಂದು ಯೋಗ ಭಾಗ್ಯಗಳನ್ನು ಕೊಡ್ತಾನೆ. ಆ ಯೋಗ ಭಾಗ್ಯಗಳನ್ನು ಕೊಡ್ತಕ್ಕಂಥವನೇ ಗುರು. ಹಾಗೆ ಗುರು ಆದ ನಂತರ ಶುಕ್ರ, ಶುಕ್ರ ಆದ ನಂತರ ಶುಕ್ರ ಬೆಲೆ, ಶುಕ್ರ ದಶೆ ನಮ್ಮ ಮನುಷ್ಯನಿಗೆ ಬಂದಾಗ ಯಾವ ರೀತಿಯಾಗಿ ವರ್ತನೆ ಮಾಡ್ತಿರ್ತಾನೆ ಮನುಷ್ಯನಿಗೆ. ನೋಡಿ, ಬುಧ ಬಲ ಬಂತು, ಒಳ್ಳೆ ವಿದ್ಯೆ ಇದೆ ನನ್ನಲ್ಲಿ, ಒಳ್ಳೆ ಗುರು ಇದಾನೆ ಅಂದ್ರೆ ಒಳ್ಳೆ ಸಮಯ ಇದೆ. ಅದೇ ಸಮಯ ಇದ್ಮೇಲೆ ನಮ್ಮ ಕೈಲಿ ಏನ್ ಮಾಡುತ್ತೆ ಶುಕ್ರ ತಾಂಡವ ಹಾಡ್ತಾ ಇರ್ತಾನೆ. ಹಾಗೆ ಲಕ್ಷ್ಮಿ ಅನುಗ್ರಹ ಅಂತ ನಾವು ಕರಿತೀವಿ. ಲಕ್ಷ್ಮಿ ಅಂತಂದ್ರೆ ನಾವ್ ಏನ್ ಕರಿತೀವಿ, ಲಕ್ಷ್ಮಿಯನ್ನ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು ಇವೆಲ್ಲವನ್ನು ಕೂಡ ನಾವು ಲಕ್ಷ್ಮಿ ಅಂತ ಕರಿತೀವಿ. ಹಾಗೆ ಆ ಲಕ್ಷ್ಮಿಯನ್ನ, ಆ ದುಡ್ಡನ್ನ ನಾವು ನೋಡ್ತಾ 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 ನಮ್ಗೆ ಏನ್ ಬರುತ್ತೆ ಅಹಂಕಾರ ಉಂಟಾಗುತ್ತೆ. ಮನುಷ್ಯನು ಜೀವನದಲ್ಲಿ ಹಣವನ್ನ ನೋಡ್ತಾ ಇರಬೇಕಾದ್ರೆ ಅವನಿಗೆ ಯಾವುದೋ ಒಂದು ಮೂಲೆಯಲ್ಲೂ ಕೂಡ ಜ್ಞಾನದಲ್ಲಿ ಒಂದು ಅಹಂಕಾರವನ್ನು ಕಂಡುಕೊಳ್ತಾನೆ. ಆಗ ಅಹಂಕಾರ ಬಂದಂತ ಸಂದರ್ಭದಲ್ಲಿ ಮುಂದೆ ಯಾವ ಗ್ರಹ ಇದ್ದಾನೆ, ಶನಿಗ್ರಹ ಇದ್ದಾನೆ. ಆ ಶನಿ ಏನ್ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನಂತೆ ಇವರಲ್ಲಿ ಗುರುಬಲ ಇದೆ, ಇವರಲ್ಲಿ ಶುಕ್ರ ಬಲ ಇದೆ. ಯಾವ ರೀತಿಯಾಗಿ ಮನುಷ್ಯನು ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಗುರು ಶುಕ್ರ ಬಲ ಯೋಗವನ್ನು ಪಡ್ಕೊಳ್ತಾನೆ, ದಾನ ಧರ್ಮಾದಿಗಳನ್ನ ಮಾಡ್ತಾ ಇರ್ತಾನ, ಪರೋಪಕಾರ ವಿದ್ಯಾ ಕಾರ್ಯಗಳನ್ನ ಮಾಡ್ತಾ ಇರ್ತಾನ, ಅಂದ್ರೆ ಒಂದು ದೇವತಾ ಕಾರ್ಯವನ್ನ ಆಧ್ಯಾತ್ಮಿಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾನ. ಇದೆಲ್ಲವನ್ನು ಕೂಡ ಏನ್ ಮಾಡ್ತಾ ಇರ್ತಾನೆ, ಶನಿ ನೋಡ್ತಾ ಇರ್ತಾರೆ. ಏನಾದ್ರೂ ಆ ಶನಿ ನಾವು ಯಾವ ರೀತಿಯಾಗಿ ಈ ತರ ಪರೋಪಕಾರವನ್ನ ಮಾಡದೆ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನನ್ನ ಪ್ರಾರ್ಥಿಸದೆ ಅಹಂಕಾರದಿಂದ ವರ್ತಿಸಿದಾಗ ಶನಿ ಏನ್ ಮಾಡ್ತಾನೆ,
ಅವರ ನಕ್ಷತ್ರಕ್ಕೆ, ಅವರ ಜನ್ಮರಾಶಿಗೆ ದೃಷ್ಟಿಯನ್ನ ಬೀರ್ತಾನೆ. ಆ ದೃಷ್ಟಿಯನ್ನು ಬೀರುವಂತ ಸಂದರ್ಭದಲ್ಲಿ ಅವರು ಎಷ್ಟೇ ಚೆನ್ನಾಗಿದ್ರು ಕೂಡ, ಎಷ್ಟೇ ಯೋಗವಂತರಾಗಿದ್ರು ಕೂಡ, ಶನಿ ದೃಷ್ಟಿ ಬೀರಿದಾಗ ಅವರು ಎಂತಹ ವ್ಯಕ್ತಿ ಆಗಿದ್ರು ಕೂಡ ಸಾಧಾರಣ ವ್ಯಕ್ತಿ ಆಗುವಂತ ಪರಿಸ್ಥಿತಿ ಬರುತ್ತೆ. ಅವನು ಶುಭವೂ ಹೌದು, ಅಶುಭವೂ ಹೌದು. ನೋಡಿ, ಶನಿ ಎಷ್ಟೇ ಪರಾಕ್ರಮ ಆಗಿದ್ರು ಕೂಡ ಆ ಶನಿ ಬೃಹಸ್ಪತಿ ಗ್ರಹವನ್ನ ಕೇಳಬೇಕು. ಬೃಹಸ್ಪತಿ ಗ್ರಹ ಅವರ ಪ್ರಶ್ನೆ ಸಂಪೂರ್ಣವಾಗಿ, ಶನಿ ಈ ರೀತಿಯಾಗಿ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ದೋಷವನ್ನು ಕೊಡ್ತಾ ಇದ್ದಾನೆ ಅಂದ್ರೆ ಗುರುಗ್ರಹ ಅನುಗ್ರಹಿಸಬೇಕು. ಗುರುಬಲ ಅವ್ರನ್ನ ಪ್ರಶ್ನೆಯಿಂದ ಸಂಪೂರ್ಣವಾಗಿ ಆ ಒಂದು ರಾಶಿಗೆ ಶನಿ ಪ್ರವೇಶಿಸಬೇಕಾದ್ರೆ ಗುರು ಅನುಮತಿ ಬೇಕು. ಆ ಗುರು ಅನುಮತಿಯ ಮೇರೆಗೆ ಶನಿ ಏನ್ ಮಾಡ್ತಾರೆ, ಸರ್ವ ದೋಷಗಳನ್ನ ಪರಿಹರಿಸ್ತಾರೆ. ಖಂಡಿತ. ಭಾನುಕುಮಾರ್ ಗುರುಗಳೇ, ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋದ್ರೆ ಈಗ ನೋಡಿ, ನಾನೀಗ ರಾಶಿಯಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾವಾಗ್ಲೂ ಸಹ ಮಿಥುನ ರಾಶಿಗೆ ಗುರು ಶುಭ ಫಲಗಳನ್ನ ಕೊಡೋದಿಲ್ಲ. ಯಾಕೆಂದ್ರೆ ಸಪ್ತಮದಲ್ಲಿ ಗುರು ಸ್ಥಿತ, ರಾಶ್ಯಾಧಿಪತಿ ಬುಧನು ಭಾಗ್ಯ ಸ್ಥಾನದಲ್ಲಿ ಮೂವ್ ಆಗ್ತಾ ಇದ್ದಾನೆ. ಎಷ್ಟನೇ ತಾರೀಕು? 11/4/2019 ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನ್ಮ ಪಡೆದಿದ್ದೀರಾ, ಅವರ ಪತಿ ಅಥವಾ ಪತ್ನಿ ಅವ್ರನ್ನ ಯಾರಾದ್ರೂ ರಾಜಕೀಯದಲ್ಲಿ ನಿಲ್ಲಿಸಿದ್ರೆ ಅಂತವ್ರು ವಿಜಯ ಆಗುವಂಥದ್ದು. ನೀವ್ ಯಾರನ್ನ ಪಾರ್ಟ್ನರ್, ಅಕಸ್ಮಾತ್ ನೀವ್ ಯಾರೋ ಒಬ್ಬರನ್ನ ಹಣ ಹಾಕಿ ಇಂಥವ್ರು ನಿಲ್ಲಿ ಅಂತ ನಿಲ್ಸಿರ್ತೀರಿ, ಅಥವಾ ನಿಮ್ಮ ಪತ್ನಿಯನ್ನ ನಿಲ್ಸಿರ್ತೀರಿ, ಅಥವಾ ನಿಮ್ಮ ಪತಿಯನ್ನ ನಿಲ್ಸಿರ್ತೀರಿ, ಅಂತವ್ರು ಗೆಲುವನ್ನ ಸಾಧಿಸುವಂಥದ್ದು ಆಗುತ್ತೆ. ಆಮೇಲೆ ಯಾರು ನೀವು ನಿಲ್ಸಿರ್ತೀರೋ ಅಂತವ್ರಿಗೆ ಗೌರವ, ಅಂತಸ್ತು, ಸನ್ಮಾನಗಳು ಸಿಗುವಂಥದ್ದು. ಯಾಕೆಂದ್ರೆ ಗುರು ಸಪ್ತಮದಲ್ಲಿ ಇದ್ದಾನೆ, ಧನುರ್ ರಾಶಿಯಲ್ಲಿ ಇದ್ದಾನೆ. ಯಾವಾಗ್ಲೂ ಸಹ ಗುರುಗೂ ಮತ್ತೆ ಬುಧನಿಗೂ ಬುದ್ಧಿಗೂ ಮತ್ತು ಜ್ಞಾನಕ್ಕೆ ಮಿತ್ರತ್ವ ಇಲ್ಲ ಅನ್ನೋದು ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಯಾರನ್ನ ನೀವು ನಿಲ್ಸಿರ್ತೀರೋ ಅಂತವ್ರಿಗೆ ಧನ ಮತ್ತೆ ಯಶಸ್ವಿ, ಅನೇಕ ರೀತಿಯ ಲಾಭಗಳನ್ನ ಅವರು ನಿಮಗೆ ತಂದುಕೊಡ್ತಾರೆ. ಸಂತೋಷವಾದ ದಾಂಪತ್ಯ ಜೀವನ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಅಡೆತಡೆಗಳು, ತೊಂದರೆಗಳು ಇಷ್ಟು ದಿವಸ ಅನುಭವಿಸ್ತಾ ಇರ್ತೀರಿ. ಯಾಕೆಂದ್ರೆ ಇವಾಗ ಗುರು ಮತ್ತೆ ಕೇತು ಮತ್ತು ಶನಿ 3 ಗ್ರಹಗಳು ಸಹ ಸಪ್ತಮದಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ದಾಂಪತ್ಯ ಜೀವನದಲ್ಲೂ ಸಹ ಸುಧಾರಣೆಗಳು ಆಗುವಂಥದ್ದು. ನೀವು ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನ್ಮ ಪಡೆದಿದ್ದೀರಿ ಅವರೆಲ್ಲರೂ ಸಹ ಬುಧ ಗಾಯತ್ರಿ ಮಂತ್ರವನ್ನ ನಿಯಮಿತವಾಗಿ ಪಠನೆ ಮಾಡ್ತಾ ಹೋಗ್ಬೇಕು. ಯಾರು ಹಾಗೆ ಪಠನೆ ಮಾಡ್ತಾ ಹೋಗ್ತೀರಿ, ಆಗ ನೀವು ಯಾರು ನಿಲ್ಸಿದಿರಿ ಅಂತವ್ರು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನೀವೇ ಮಿಥುನ ರಾಶಿಯವರೇ ಸ್ವಲ್ಪ ಗೆಲ್ಲೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಆರೋಗ್ಯ ಹಾಗೆ ನೋಡ್ತಾ ಹೋದ್ರೆ ಗುರುಗಳೇ, ಯಾಕೆಂದ್ರೆ ನೋಡಿ, ರಾಹು ಮಿಥುನ ರಾಶಿಯಲ್ಲೇ ಬಂದಿರೋದ್ರಿಂದ ನಿಮ್ಗೆ ಸಡನ್ ಆಗಿ ಮಾನಸಿಕವಾಗಿ ಟೆನ್ಷನ್ಸ್ ಜಾಸ್ತಿ ಆಗುವಂಥದ್ದು. ಏನು ನಾನು ಗೆಲ್ತೀನೋ ಗೆಲ್ಲಲ್ವೋ, ನಾನು ಯಾರ ನಿಲ್ಸಿದೀನಿ, ಹಣ ಎಲ್ಲ ಹಾಕ್ಬಿಟ್ಟಿದ್ದೀನಲ್ಲ, ಅವ್ರು ಗೆಲ್ತಾರೋ ಗೆಲ್ಲಲ್ವೋ ಅನ್ನೋವಂಥದ್ದು ನಿಮ್ಗೆ ಮಾನಸಿಕವಾಗಿ ಟೆನ್ಷನ್. ಮತ್ತೆ ಅವ್ರ ಮೇಲೆ ನೀವು ಜಾಸ್ತಿ ರೋಪ್ ಅಂದ್ರೆ ಸ್ವಲ್ಪ ಅವ್ರ ಮೇಲೆ ನೀವು ಜಾಸ್ತಿ ಅಧಿಕಾರವನ್ನು ಚಲಾಯಿಸಕ್ ಹೋಗೋದು, ಹಾಗೆಲ್ಲ ಮಾಡೋದ್ರಿಂದ ಅದೇನಾಗುತ್ತೆ, ನಿಮ್ಗೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗುವಂಥದ್ದು. ಆಮೇಲೆ ನಿಮಗೆ ಲಾಭ ಸ್ಥಾನದಲ್ಲಿ ರವಿ ಗ್ರಹ ಇರೋದ್ರಿಂದ ನಿಮಗೆ ಸರ್ಕಾರದಿಂದ ಏನೇನು ಅನುಕೂಲಗಳು ಆಗಬೇಕು ಅದೆಲ್ಲ ಸಹ ನಿಮಗೆ ಅನುಕೂಲಗಳು ಈ ತಿಂಗಳಲ್ಲಿ ಆಗುತ್ತೆ. ಆದ್ರೂ ನಿಮ್ಗೆ ಮನಸ್ಸಿನಲ್ಲಿ ಧೈರ್ಯ ಇರಲ್ಲ. ನಿಮ್ಗೆ ಯಾವಾಗ್ಲೂ ಒಳಗಡೆ ಟೆನ್ಷನ್ಸ್ ಇರುತ್ತೆ, ಏನಾಗುತ್ತೋ ಏನೋ, ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ, ಅವ್ರು ಗೆಲ್ತಾರೋ ಗೆಲ್ಲಲ್ವೋ, ಅದೆಲ್ಲ ನಿಮ್ಗೆ ಮನಸ್ಸಿನಲ್ಲಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ನಿಮ್ ಮಗನ್ ನಿಲ್ಸಿರ್ಬೋದು, ಅಥವಾ ನಿಮ್ಮ ಪತ್ನಿಯ ನಿಲ್ಸಿರ್ಬೋದು, ಅಥವಾ ನಿಮ್ಮ ಪತಿಯನ್ನ ಎಲೆಕ್ಷನ್ ಅಲ್ಲಿ ನಿಲ್ಸಿರ್ಬೋದು. ಅಂತವ್ರಿಗೆ ಸ್ವಲ್ಪ ಮಿಥುನ ರಾಶಿಯವರಿಗೆ ಮಾನಸಿಕವಾಗಿ ಟೆನ್ಷನ್ ಜಾಸ್ತಿ ಇರುತ್ತೆ. ಸ್ವಲ್ಪ ವೈವಾಹಿಕ ಜೀವನ ಸ್ವಲ್ಪ ಸುಧಾರಣೆ ಆಗುತ್ತೆ. ಯಾರಾದ್ರೂ ಒಬ್ರು 3ನೇ ವ್ಯಕ್ತಿ ಬಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹಗಳ ಆಗೋದನ್ನ ತಡೆ ಮಾಡೋದಕ್ಕೋಸ್ಕರ ಯಾರಾದ್ರೂ ಒಬ್ಬ ವ್ಯಕ್ತಿ ಬರ್ತಾರೆ. ಅದರಿಂದ ನಿಮಗೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುವಂತ ಚಾನ್ಸ್ ಇದೆ. ಖಂಡಿತ. ಪವನ್ ಶರ್ಮನ್ ಗುರುಗಳೇ, ಇನ್ನು ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋದ್ರೆ ಹೇಗಿದೆ ಅವರ ರಾಜಕೀಯ ಭವಿಷ್ಯ, ಅವರ ಆರೋಗ್ಯ, ಇದು ನೋಡ್ತಾ ಹೋದ್ರೆ? ಖಂಡಿತ. ಕಟಕ ರಾಶಿಯವರಿಗೆ ಈಗ ನಾನು ಹೇಳಿದ ಹಾಗೆ ಮಾರ್ಚಿಯಿಂದ ಪ್ರಾರಂಭವಾಗಿರ್ತಕ್ಕಂತಹ ಗುರು ಈ ಒಂದು ಏಪ್ರಿಲ್ 22 ದಿನದವರೆಗೆ ಯಾವ ರೀತಿಯಾಗಿ ಒಂದು ಯೋಗ ಭಾಗ್ಯಗಳನ್ನ ಕೊಡ್ತಾರೆ ಗುರುಗ್ರಹ ಅಂತ ಹೇಳಿದ್ರೆ, ನೋಡಿ, ಕಟಕ ರಾಶಿಯವರಿಗೆ 6ನೇ ಸ್ಥಾನದಲ್ಲಿ ಗುರು ಅಭಿಷ್ಟವನ್ನ ಕೊಡ್ತಾರೆ, ಅಭಿಷ್ಟ ಸಿದ್ಧಿಯನ್ನ ಕೊಡ್ತಾರೆ. ಹಾಗೆ 6ನೇ ರಾಶಿಯಲ್ಲಿರ್ತಕ್ಕಂತಹ ಜನರು ಸ್ವಸ್ಥಾನವೂ ಸಮೃದ್ಧಿಯೂ ಆಗಿರ್ತಕ್ಕಂತಹ ಗುರುಗ್ರಹವು ಅವರ ಜೀವನ ಶೈಲಿಯಲ್ಲಿ, ರಾಜಕೀಯದಲ್ಲಿ, ಉದ್ಯೋಗದಲ್ಲಿ, ಕಾರ್ಯದಲ್ಲಿ ಮತ್ತೆ ಆರೋಗ್ಯದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಗುರುಗ್ರಹ ಒಂದು ಒಳ್ಳೆ ಯೋಗ ಭಾಗ್ಯವನ್ನ ಇಟ್ಟಿರ್ತಾರೆ. ಹಾಗೆ ಈ ಒಂದು ಕಟಕ ರಾಶಿಯಲ್ಲಿರ್ತಕ್ಕಂಥವರು ಭವಿಷ್ಯವು ಕೂಡ ತುಂಬಾ ಉಜ್ವಲವಾಗಿರುತ್ತದೆ. ಅವರೇನೇ ಒಂದು ಕೆಲಸ ಮಾಡಿದ್ರು ಕೂಡ ಅವರ ಆಲೋಚನೆಯಂತೆ ಅಲ್ಪ ಸ್ವಲ್ಪವಾದ್ರೂ ಕೂಡ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಸಂಪೂರ್ಣವಾಗಿ
ವೃತ್ತಿ ಬಾಂಧವ್ಯವಾಗಿರಬಹುದು, ಸ್ನೇಹ ಸಂಬಂಧಗಳು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೆ ಅದೇ ರೀತಿಯಾಗಿ ಸಂಬಂಧಗಳನ್ನ ಏನ್ ಮಾಡ್ಕೊಳ್ತಾರೆ, ಗಟ್ಟಿಯಾಗಿ ಇಟ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಒಳಗೊಂಡಿರ್ತಾರೆ. ಹಾಗೆ ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನ್ಯಾಯೋಚಿತವಾಗಿ ಹಣ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಕಟಕ ರಾಶಿಯಲ್ಲಿರೋರು ಖಂಡಿತ ಕಟಕ ರಾಶಿಯಲ್ಲಿರೋರು ನ್ಯಾಯೋಚಿತವಾಗಿ ಹಣ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ನಾವು ವ್ಯವಸ್ಥಿತವಾಗಿ ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ಜ್ಞಾನದಲ್ಲಿ, ಒಳ್ಳೆಯ ಶೈಲಿಯನ್ನ ಮೀರಿ ಆ ಒಂದು ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತ ಅಧಿಕಾರದ್ದೇನಾದ್ರೂ ಸಿಗುವಂತ ಸಾಧ್ಯತೆ ಇದೆ. ಖಂಡಿತ. ಯಾಕೆಂದ್ರೆ ಅವರ ಭವಿಷ್ಯ ಈ ಒಂದು ತಿಂಗಳಲ್ಲಿ ಒಂದು ಉಜ್ವಲವಾದಂತಹ ಯೋಗಭಾಗ್ಯವನ್ನು ಹೊಂದಿದೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಗುರುಬಲ ಒಂದು ರಾಶಿಗೆ ಸಂಚರಿಸಿದ ಮೇಲೆ ಸಂಪೂರ್ಣವಾಗಿ ಆ ಗುರು ಯಾವ ರೀತಿಯಾಗಿ ಅವರ ಕುಟುಂಬಕ್ಕೆ, ಅವರ ಜೀವನಕ್ಕೆ, ಅವರ ಧಾರ್ಮಿಕ ಜೀವನದಲ್ಲಿ ಆಶೀರ್ವಚನವನ್ನ ನೀಡ್ತಾನೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹಾಗೆ ರಾಜಕೀಯದಲ್ಲಿ ವಿಶೇಷವಾಗಿ ಪ್ರಯತ್ನವನ್ನ ಮಾಡ್ತಾ ಇರೋರು, ನಿಂತಿರ್ತಕ್ಕಂಥವರು ಏನೋ ಒಂದು ಅಧಿಕವಾದಂತಹ ಒಂದು ಸಾಧನೆಯನ್ನು ಕೂಡ ಪಡೆಯುವಂತಹ ಫಲವನ್ನ ಈ ಒಂದು ರಾಶಿ ಹೊಂದಿದೆ ಅಂತೀರಿ. ಗುರುಗಳೇನು ಸಿಂಹ ರಾಶಿ ಬಗ್ಗೆ ಮಾತಾಡ್ತಾ ಹೋದ್ರೆ ಗುರುಗಳ ಪ್ಲೀಸ್. ಕಾಲಪುರುಷನ 5ನೇ ರಾಶಿಯೇ ಸಿಂಹ ರಾಶಿ. ರಾಶ್ಯಾಧಿಪತಿ ರವಿಯು ಉಚ್ಚ ಕ್ಷೇತ್ರದಲ್ಲಿ ಸ್ಥಿತ. ಅಂದ್ರೆ 14/4/2019 ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಗೌರವಗಳು ನಷ್ಟ ಆಗುವಂಥದ್ದು, ಸುಳ್ಳು ಆಪಾದನೆಗಳು ನಿಮ್ಮ ಮೇಲೆ ಬರುವಂಥದ್ದು, ಉನ್ನತ ಸ್ಥಾನಗಳನ್ನ ನೀವು ಪಡೆಯುವಂಥದ್ದು, ಬಡ್ತಿ ಅಂದ್ರೆ ನೀವು ಯಾರು ಸರ್ಕಾರಿ ಕೆಲಸದಲ್ಲಿದ್ರೆ ಅವ್ರಿಗೆ ಪ್ರಮೋಷನ್ ಅನ್ನೋಂಥದ್ದು ಸಿಗುವಂಥದ್ದು. ಇಷ್ಟು ತಿಂಗಳು 2-3 ತಿಂಗಳಿಂದ ತುಂಬಾ ಕಷ್ಟಗಳು ಪಟ್ಬಿಟ್ಟಿದ್ದೀರಾ ಸಿಂಹ ರಾಶಿಯವರು, ಅನೇಕ ಕಷ್ಟಗಳು. ಈಗ ಗುರು ಬಂದು ಪಂಚಮದಲ್ಲಿರೋದ್ರಿಂದ ನಿಮಗೆ ರಾಶಿಯಿಂದ ಪಂಚಮದಲ್ಲಿ ಗುರು ನಿಮಗೆ ಎಲ್ಲ ಭಾಗ್ಯಗಳನ್ನ ಸಡನ್ ಆಗಿ ಈಗ ನಿಮಗೆ ಏನೋ ಒಂಥರ ಚೇಂಜಸ್. ಇಷ್ಟು ದಿನ ನಿಮಗೆ ಫೇಲ್ಯೂರ್ ನೋಡ್ಕೊಂಡ್ ಬಂದಿದ್ರಿ, ಈಗ ನಿಮಗೆ ಸ್ವಲ್ಪ ಗೆಲುವು ಅನ್ನೋಂಥದ್ದು ಬರುವಂಥದ್ದು, ಘನ ವ್ಯಕ್ತಿಗಳ ಜೊತೆ ಸೇರುವುದು, ಮತ್ತೆ ಉನ್ನತಾಧಿಕಾರ ಪಡೆಯುವುದು. ಯಾರು ಈಗ ಏಪ್ರಿಲ್ ಅಲ್ಲಿ ಮೇನಲ್ಲಿ ನಿಂತ್ಕೊಂಡ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೇನಲ್ಲಿ ನಿಂತ್ಕೊಂಡಿರೋರು ಗೆಲ್ಲೋದು ಕಷ್ಟ. ಯಾರು ಏಪ್ರಿಲ್ ತಿಂಗಳಲ್ಲಿ 18 ಮತ್ತು 23ನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಆಗ್ತಾ ಇರೋದ್ರಿಂದ ಈ ರಾಜ್ಯದಲ್ಲಿ ಯಾಕೆ ಅಂದ್ರೆ ಈಗ ಗ್ರಹಗಳ ಸಂಚಾರ ಆ ತರ ಇದೆ. ಮತ್ತೆ ಗುರು 22ನೇ ತಾರೀಕು 4/2019 ಮತ್ತೆ ವೃಶ್ಚಿಕಕ್ಕೆ ಬಂದಾಗ ಮತ್ತೆ ಸಿಂಹ ರಾಶಿಯವ್ರಿಗೆ ಅಷ್ಟೊಂದು ಶುಭ ಫಲಗಳು ಕೊಡಲ್ಲ. 22ನೇ ತಾರೀಕು ಒಳಗಡೆ ಯಾರು ಎಲೆಕ್ಷನ್ ನಿಂತಿದ್ದೀರಿ ಅಂತವ್ರಿಗೆ ಗೆಲುವು ಅನ್ನೋದು ಸಾಧಿಸ್ತೀರಿ. ಆಮೇಲೆ ನಿಮಗೆ ಒಳ್ಳೆ ಪೋಸ್ಟ್ ಅನ್ನೋದು ಈಗ ಸಿಗುವಂತದ್ದು, ಅಂತ ರಾಜಕೀಯ ವ್ಯಕ್ತಿಗಳಾಗುವಂಥದ್ದು, ಅದರಲ್ಲಿ ನಿಮಗೆ ಒಂದು ಗೌರವವಾದ ಪದವಿ ಅನ್ನೋದು ಸಿಗುವಂಥದ್ದು, ಇದೆಲ್ಲನೂ ಸಹ ಈ ತಿಂಗಳಲ್ಲಿ ನಿಮಗೆ ಸಿಗುವಂತ ಚಾನ್ಸ್ ಇದೆ. ಖಂಡಿತ. ಗುರುಗಳೇನು ಕನ್ಯಾ ರಾಶಿ ಬಗ್ಗೆ ಮಾತಾಡ್ತಿದ್ರೆ, ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾಗಿ ಗುರುವು ಚತುರ್ಸ್ಥಾನದಲ್ಲಿ ಬರ್ತಾ ಇರ್ತಾರೆ. ಆ ಚತುರ್ಸ್ಥಾನದಲ್ಲಿರ್ತಕ್ಕಂತಹ ಕನ್ಯಾ ರಾಶಿಯ ದಶಾಭುಕ್ತಿ ಪಿತೃವರ್ಗದಿಂದ ಲಾಭ. ಕನ್ಯಾ ರಾಶಿಯವರು ನೋಡಿ, ವಿಶೇಷವಾಗಿ ಕನ್ಯಾ ರಾಶಿ ಏಪ್ರಿಲ್ ತಿಂಗಳಲ್ಲಿ ಜನಿಸಿದಾಗ ಸಂಪೂರ್ಣ ನೋಡಿ ಏಪ್ರಿಲ್ ತಿಂಗಳು ನಡೀತಾ ಇದೆ. ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಜನಿಸ್ತಕ್ಕಂಥವ್ರು ಒಂದು ವಿಶೇಷವಾದಂತಹ ಫಲವನ್ನ ಹೊಂದ್ಕೊಳ್ತಾರೆ ನೋಡಿ. ವಿಶೇಷವಾಗಿ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಗಳು ಇಂತಹ ಶ್ರೇಷ್ಠವಾದಂತಹ ಸ್ವಾಮೀಜಿಗಳು, ಅವರಿಂದ ಸಕಲವಾದಂತಹ ವಿದ್ಯೆಯನ್ನು ಪಡೆದು ಅವರ ಸಂಪೂರ್ಣವಾದಂತಹ ಕೀರ್ತಿಯನ್ನ ಈ ಒಂದು ನಾಡಿನ ಜಗತ್ತಿಗೆ ಬೆಳೆಸ್ತಾ ಇದ್ದಾರೆ. ಅಂತಹ ವಿಶೇಷವಾದಂತಹ ಸ್ಥಾನಮಾನಗಳನ್ನ ಪಡೆದುಕೊಂಡಿರ್ತಕ್ಕಂತಹ ಒಂದು ಏಪ್ರಿಲ್ ತಿಂಗಳ ಚತುರ್ಸ್ಥಾನದಲ್ಲಿ ಬರ್ತಕ್ಕಂತಹ ಈ ಒಂದು ಗುರು ಸಂಪೂರ್ಣವಾಗಿ ಅವರ ರಾಶಿಯ ಮೇರೆಗೆ, ರಾಜಕೀಯದ ಮೇರೆಗೆ, ಉದ್ಯೋಗದ ಮೇರೆಗೆ ಅವರ ಪಿತೃ ಕಾರ್ಯದಿಂದ ಅನುಕೂಲ ಆಗುತ್ತೆ. ಅಂದ್ರೆ ಅವರ ಕುಟುಂಬದ ಸಂಬಂಧಿಕರು ಏನ್ ಮಾಡ್ತಾರೆ, ಅವರ ಕಾರ್ಯಗಳಿಗೆ ಒಂದು ಸಹಾಯವನ್ನ ಮಾಡ್ತಕ್ಕಂಥ ಬೆನ್ನೆಲುಬಾಗಿರ್ತಾರೆ. ಆ ಸಹಾಯವನ್ನ ಮಾಡಿದಾಗ ಅವರು ರಾಜಕೀಯದಲ್ಲಿ ಒಂದು ಯಶಸ್ಸನ್ನ ಗಳಿಸ್ತಾರೆ. ರಾಜಕೀಯದಲ್ಲಿ ಹಾಗೆ ಅವರ ವೃತ್ತಿಯ ಜೀವನದ ಯಾವುದೇ ಸ್ಪರ್ಧೆ ಮಾಡಿದ್ರೆ ತಂದೆ ಮನೆಯವರಿಂದ ಖಂಡಿತ ಪಿತೃವರ್ಗದಿಂದ ಒಂದು ಲಾಭ, ಆ ಲಾಭದಾಯಕವಾಗಿರುತ್ತೆ. ಹಾಗೆ ವಿಶೇಷವಾಗಿ ಕನ್ಯಾ ರಾಶಿಯವರು ವೃತ್ತಿಯಲ್ಲಿ ತಕ್ಕ ಮಟ್ಟಿಗೆ ಏರಿಳಿತವನ್ನ ಕಂಡುಕೊಳ್ತಾರೆ. ಈ ಒಂದು ತಿಂಗಳಲ್ಲಿ ಏರಿಳಿತವನ್ನು ಪಡ್ಕೊಳ್ತಾರೆ. ಸಿಚುವೇಶನ್ಸ್ ಸಾಂದರ್ಭಿಕವಾಗಿ ಆ ಒಂದು ಸಮಯದಲ್ಲಿ ತಕ್ಕಂತೆ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳನ್ನ ಒಳಗೊಳ್ತಾರೆ. ಆಗ ಈ ಒಂದು ಕನ್ಯಾ ರಾಶಿ ಇರತಕ್ಕಂತಹ ತಕ್ಕ ಭಾವನೆ ಸಮಾಧಾನಗಳ ಮೇಲೆ ಈ ಒಂದು ಗುರುಬಲ ಏನ್ ಮಾಡ್ತಾನೆ, ಆ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸ್ತಾರೆ. ಈ ಒಂದು ಗುರುಬಲ ಚತುರ್ಸ್ಥಾನದಲ್ಲಿರೋದ್ರಿಂದ ಸಂಪೂರ್ಣವಾಗಿ ಆ ವ್ಯಕ್ತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನ ಗುರುಬಲ ನೀಡುತ್ತಾರೆ. ಹಾಗಾಗಿ ವಿಶೇಷವಾಗಿ ಚತುರ್ಸ್ಥಾನದಲ್ಲಿರೋದ್ರಿಂದ ಗುರುಬಲ ಸಂಪೂರ್ಣವಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾದಂತಹ ಫಲ ಮತ್ತೆ ಅನುಗ್ರಹ ಕೃಪಾಕಟಾಕ್ಷವನ್ನ ನೀಡ್ತಾ ಇರ್ತಾನೆ. ಹೀಗೆ ಪ್ರತಿನಿತ್ಯ ಈ ಕಾಗೆಗಳಿಗೆ ರೊಟ್ಟಿಗಳನ್ನ ಹಂಚೋದ್ರಿಂದ, ರೊಟ್ಟಿಗಳನ್ನ ಕೊಡೋದ್ರಿಂದ ಅವರ ಆಗ್ತಕ್ಕಂತಹ ಏರಿಳಿತಗಳನ್ನ, ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಬಹುದು. ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ಕನ್ಯಾ ರಾಶಿ ಹೇಗಿದೆ? ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಏಕೆ ಅಂತಂದ್ರೆ
ಪಿತೃವರ್ಗದಿಂದ ಲಾಭ ಆದ್ರೂ ಕೂಡ ವೃತ್ತಿಯಲ್ಲಿ ಒಂದಿಷ್ಟು ಏರಿತುಗಳನ್ನು ಕಂಡುಕೊಂಡಾಗ ಅವ್ರಿಗೆ ಏನಾಗುತ್ತೆ, ಒಂದು ಅಸಮಾಧಾನಕರವಾದಂತಹ ಒಂದು ಸಂದರ್ಭಗಳು ಉಂಟಾಗುತ್ತೆ. ಆಗ ಯೋಚನೆಗಳು ಮಾಡ್ಕೊಳ್ತಕ್ಕಂಥದ್ದು, ಜೀವನದಲ್ಲಿ ಹಾಗೂ ಹೋಗ್ತಕ್ಕಂತಹ ಯೋಚನೆಗಳನ್ನು ಮಾಡ್ಕೊಂಡ್ರೆ ಆಗ ಆರೋಗ್ಯದಲ್ಲಿ ಏರಿಳಿತಗಳನ್ನ ನಾವು ಪಡ್ಕೊಳ್ತೀವಿ. ಆಗ ಏರಿಳಿತಗಳಿಂದ ಏನ್ ಮಾಡ್ತೀವಿ ನಾವು, ಅನಾರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ನಾನು ಹಾಗೆ ಹೇಳಿದಾಗೆ ಈ ಕಾಗೆಗಳಿಗೆ ಒಂದು ಆಹಾರವನ್ನ, ರೊಟ್ಟಿ, ಏನಾದ್ರೂ ಒಂದು ಆಹಾರವನ್ನ, ಧಾನ್ಯವೋ ಏನಾದ್ರೂ ಒಂದು ಕೊಡೋದ್ರಿಂದ ಆ ಒಂದು ದೋಷಗಳನ್ನ ಪರಿಹರಿಸಿಕೊಳ್ಬಹುದು. ಹೌದು, ಯಾವ ದೇವರನ್ನ ಪೂಜೆ ಮಾಡಬೇಕು? ಖಂಡಿತ. ವಿಶೇಷವಾಗಿ ನೋಡಿ, ಕನ್ಯಾ ರಾಶಿಯವರು ಸಂಪೂರ್ಣವಾಗಿ ಹನುಮಂತನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಆ ಕನ್ಯಾ ರಾಶಿ ಇರತಕ್ಕಂತಹ ವ್ಯಕ್ತಿ ಗುರುಬಲ ಚತುಸ್ಥಾನದಲ್ಲಿರೋದ್ರಿಂದ ಏರಿಳಿತಗಳು ಏನೇ ಬಂದ್ರೂ ಕೂಡ ಆ ಹನುಮಂತನ ಆರಾಧನೆ, ಹನುಮಂತನ ಪ್ರಾರ್ಥನೆ, ಹನುಮಂತನ ಒಂದು ಸನ್ನಿಧಾನಕ್ಕೆ ಹೋಗಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಸ್ವಲ್ಪ ಇನ್ನೆಷ್ಟು ದಿನಗಳ ಕಾಲ ಗುರುಗಳು ಈ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಈ ರೀತಿ ಒಂದು? ಖಂಡಿತ. ನೋಡಿ, ವಿಶೇಷವಾಗಿ ಈ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಅವರು ಸಂಪೂರ್ಣವಾಗಿ ಗುರು ಅಧಿದೇವತೆ ಆಶೀರ್ವಾದ ಇತ್ತು. ಹೀಗೆ ವಿಶೇಷವಾಗಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ 22ರವರೆಗೂ ಕೂಡ ಗುರು ಯೋಗ ಭಾಗ್ಯ ಇರೋದ್ರಿಂದ ಅವರು ಜೀವನದಲ್ಲಿ ಒಂದು ಅತ್ಯುತ್ತಮವಾದಂತಹ ಗುಣವನ್ನು ಪಡ್ಕೊಳ್ಬೇಕಾದ್ರೆ ಆರೋಗ್ಯ ಕರೆಕ್ಟ್ ಆಗಿರ್ಬೇಕು, ಆರೋಗ್ಯವನ್ನ ನೋಡ್ಕೊಳ್ಬೇಕು ಚೆನ್ನಾಗಿ. ಆ ಆರೋಗ್ಯ ಇದ್ದಾಗ ಮಾತ್ರವೇ ಮನುಷ್ಯನಿಗೆ ಒಂದು ಯೋಚನೆ ಶಕ್ತಿ ಇನ್ನೂ ಅಭಿವೃದ್ಧಿ ಆಗುತ್ತೆ. ಆ ಯೋಚನೆಯಿಂದ ಆ ವ್ಯಕ್ತಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಒಂದು ಶ್ರೇಷ್ಠವಾದಂತಹ ಒಂದು ಯೋಗವನ್ನ ಕಂಡುಕೊಳ್ತಾರೆ, ಗುಣಗಳನ್ನ ಕಂಡುಕೊಳ್ತಾರೆ. ಸಾಧ್ಯ. ಖಂಡಿತ ಗುರುಗಳೇ, ಮಾತಾಡೋಣ, ಚರ್ಚೆ ಮಾಡೋಣ. ಖಂಡಿತವಾಗ್ಲೂ ಕೂಡ ರಾಜಕೀಯ ಭವಿಷ್ಯ ಹೇಗಿದೆ, ಈ ದ್ವಾದಶ ರಾಶಿಗಳಲ್ಲಿ ಯಾರಿಗೆ ಏನೇನ್ ಲಾಭ ಆಗುತ್ತೆ ಅನ್ನೋದ್ರ ಕುರಿತಾಗಿ ಮಾತಾಡ್ತಾ ಇದ್ವಿ. ಇನ್ನೆರಡು ತಿಂಗಳಲ್ಲಿ, ಈ ತಿಂಗಳು 18, 23ರಲ್ಲಿ ಕರ್ನಾಟಕದಲ್ಲಿದ್ರೆ 23 ನೆಕ್ಸ್ಟ್ ತಿಂಗಳು ಒಳಗಡೆ ಒಂದು ಅಂತಿಮ ಫಲಿತಾಂಶ ಬರುತ್ತೆ. ಅಷ್ಟ್ರ ಒಳಗಡೆ ಏನೆಲ್ಲ ಆಗುತ್ತೆ, ಅಧಿಕಾರ ಯಾರಿಗೆ ಗದ್ದುಗೆ, ಯಾರು ಪ್ರಧಾನಿ ಆಗ್ತಾರೆ, ಎಲ್ಲವೂ ಕೂಡ ಈ ರಾಶಿ ಯಾರ್ಯಾರಿಗೆ ಯೋಗ ಇದೆ, ಅಧಿಕಾರದ ಯೋಗ ಇದೆ, ಹಾಗೆ ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋದ್ರ ಕುರಿತಾಗೆಲ್ಲ ನಾವು ಮಾತಾಡ್ತಾ ಇದ್ವಿ. ಭಾನುಕುಮಾರ್ ಗುರುಗಳೇ, ಮುಂದಿನ ರಾಶಿ ಬಗ್ಗೆ ಮಾತಾಡ್ತಾ ಹೋದ್ರೆ ಹೇಗಿದೆ ಅವರ ರಾಶಿ ರಾಜಕೀಯ ಭವಿಷ್ಯ? ಈಗ ನೋಡಿ, ತುಲಾ ರಾಶಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಾಲಚಕ್ರದಲ್ಲಿ ಸಪ್ತಮವಾದ ರಾಶಿಯೇ ತುಲಾ ರಾಶಿ. ಗುರುದೇವರು ಬೃಹಸ್ಪತಿಯು ದ್ವಿತೀಯ, ಪಂಚಮ, ಸಪ್ತಮ, ಭಾಗ್ಯ ಮತ್ತು ಏಕಾದಶ ಸ್ಥಾನಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಮಾತ್ರ ಶುಭ ಫಲಗಳನ್ನ ಕೊಡ್ತಾನೆ. ಆದ್ರೆ ಈಗ ದ್ವಿತೀಯದಿಂದ ತೃತೀಯಕ್ಕೆ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ತುಲಾ ರಾಶಿಯಲ್ಲಿ ಇದ್ದೀರಿ ಅವ್ರಿಗೆಲ್ಲ ಕೈಗೊಂಡ ಕಾರ್ಯಗಳಲ್ಲಿ ಸೋಲು, ಗೆಲ್ಲೋದು ಸ್ವಲ್ಪ ಕಷ್ಟ. ಮತ್ತೆ ಯಾರು 23ನೇ ತಾರೀಕು ಮೇಲೆ ಎಲೆಕ್ಷನ್ ನಿಂತಿದ್ದೀರಿ, ಗುರು ಭಗವಾನರು ಮತ್ತೆ ದ್ವಿತೀಯ ಸ್ಥಾನಕ್ಕೆ 22/4/2019 ಮತ್ತೆ ವಾಪಸ್ ಬರ್ತಾ ಇರೋದ್ರಿಂದ 22ನೇ ತಾರೀಕು ಯಾರ್ಯಾರು ರಾಜಕೀಯದಲ್ಲಿ ನಿಂತಿದ್ದೀರಿ ಅಂತವ್ರಿಗೆ ಗೆಲುವು. ಮಾನಸಿಕವಾಗಿ ಶಾಂತಿಯನ್ನ ಕಳ್ಕೊಳ್ಳುವಂಥದ್ದು ಯಾರು ಮೊದಲೇ 18ನೇ ತಾರೀಕು ಒಳಗಡೆ ಯಾರಿಗೆ ಎಲೆಕ್ಷನ್ ಆಗುತ್ತೋ ಅಂತವರು ಮಾನಸಿಕವಾಗಿ ಶಾಂತಿಯನ್ನ ಕಳೆದುಕೊಳ್ಳುವುದು. ಆಮೇಲೆ ನಿರಾಸೆ, ಏನಾದ್ರೂ ಒಂದು ಕಲಹಗಳು, ಹಣವನ್ನ ಕಳ್ಕೊಳ್ಳುವಂಥದ್ದು, ಅಥವಾ ಇತರರ ಜೊತೆ ಶತ್ರುತ್ವ. ರಾಶ್ಯಾಧಿಪತಿ ಶುಕ್ರನು ರಾಶಿ ಸಂಚಾರ ಆಗ್ತಾ ಇದ್ದಾನೆ 16/4/2019 ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಇತರರ ಜೊತೆ ನಷ್ಟ. ಅದಕ್ಕೆ ನೀವು ಯಾರತ್ತಾದ್ರೂ ವ್ಯವಹಾರ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ವ್ಯವಹಾರಗಳನ್ನ ಮಾಡಿ. ನಿಮ್ಮ ಪತ್ನಿಗೆ ಅನಾರೋಗ್ಯ, ಆರೋಗ್ಯದ ತೊಂದರೆಗಳು ಆಗುವಂಥದ್ದು, ಅದರಿಂದ ನೀವು ಸ್ವಲ್ಪ ಬಳಲುವಂಥದ್ದು, ಹಣಕಾಸುಗಳನ್ನ ಕಳ್ಕೊಳ್ಳುವಂಥದ್ದು. ಮತ್ತೆ ಗುರು ಈ ದ್ವಿತೀಯಕ್ಕೆ ಬಂದಾಗ ನಿಮಗೆ ಮತ್ತೆ ಎಲ್ಲ ಶುಭ ಫಲಗಳನ್ನ ಕೊಡ್ತಾರೆ. ಯಾರ್ಯಾರು 23ನೇ ತಾರೀಕು ಮೇಲೆ ರಾಜಕೀಯದಲ್ಲಿ ಯಾರ್ಯಾರು ಎಲೆಕ್ಷನ್ ಅಲ್ಲಿ ನಿಂತಿದ್ದೀರಿ ಅಂತವ್ರು ವಿಜಯ ಆಗುತ್ತೆ. ಯಾರು 18ನೇ ತಾರೀಕು ಒಳಗಡೆ ಇರುವಂತವ್ರಿಗೆ ಗುರುಬಲ ಅನ್ನೋದು ತುಲಾ ರಾಶಿಯವರಿಗೆ ಸಿಗಲ್ಲ. ಯಾಕೆಂದ್ರೆ ತುಲಾ ರಾಶಿ ಅಧಿಪತಿ ಶುಕ್ರನಿಗೂ ಮತ್ತು ಗುರು ಬೃಹಸ್ಪತಿಗೂ ಮತ್ತು ಶುಕ್ರಾಚಾರ್ಯರಿಗೂ ಇಬ್ಬರಿಗೂ ಸಹ ಶತ್ರುತ್ವ ಇರೋದ್ರಿಂದ ತುಲಾ ರಾಶಿಯವರಿಗೆ ಅಷ್ಟೊಂದು ಶುಭ ಫಲಗಳು ಸಿಗೋಕೆ ಆಗಲ್ಲ. 23ನೇ ತಾರೀಕು ಮೇಲೆ ನಿಂತಿರೋರಿಗೆ ಶುಭ ಫಲಗಳು ಸಿಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನೀರಿನಲ್ಲಿ ಸ್ವಲ್ಪ ಮೊಸರನ್ನ ಸೇರಿಸಿ, ಆ ನೀರನ್ನ ಬಹಳ ಸಿಂಪಲ್ ಆಗಿರೋ ಟಿಪ್ಸ್, ಜನಸಾಮಾನ್ಯರು ಸಹ ಮಾಡಬಹುದು. ಆ ನೀರನ್ನ ನೀವೇನ್ ಮಾಡಿ ಸ್ನಾನ ಮಾಡ್ಬೇಕಾದ್ರೆ ಆ ಮೊಸರು, ಸ್ವಲ್ಪ ಮಟ್ಟಿಗೆ ಮೊಸರು, ಆ ಮೊಸರಿಗೆ ಸ್ವಲ್ಪ ಬೆಲ್ಲವನ್ನ ಸೇರಿಸಿ ನೀರ್ಗೆ ಹಾಕ್ಬಿಟ್ಟು ಅದನ್ನ ಹಾಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಆರೋಗ್ಯದ ತೊಂದರೆಗಳು ಸರಿ ಹೋಗುತ್ತೆ. ಮತ್ತೆ ರಾಜಕೀಯದಲ್ಲೂ ಸಹ ನೀವು ಗೆಲುವನ್ನ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೇ, ಅದೇ ತುಲಾ ರಾಶಿ ಬಗ್ಗೆ ನಾವು ಮಾತಾಡ್ತಿದ್ವಿ. ಇಲ್ಲಿ ಏನ್ ಹಾಗಾದ್ರೆ ಮುಂದವ್ರು ಮಾಡ್ಬೇಕಾದದ್ದೇನು, ಯಾವ ದೇವರ ಮೊರೆ ಹೋಗ್ಬೇಕು? ನೀವು ಹೇಳಿದ್ರಿ ಈಗ ಸಮಯ ಸಂದರ್ಭ ಅಷ್ಟೊಂದು ಚೆನ್ನಾಗಿಲ್ಲ ತುಲಾ ರಾಶಿಯವರಿಗೆ ಅಂತ. ತುಲಾ ರಾಶಿಯವರಿಗೆ ಪರಿಹಾರ ಏನ್ ಹಾಗಾದ್ರೆ ಗುರುಗಳೇ? ತುಲಾ ರಾಶಿಯವರು ಸ್ವಲ್ಪ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕು. ತಿರುಪತಿ ಬಾಲಾಜಿ ಮಂದಿರಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಸ್ವಲ್ಪ, ಯಾಕೆಂದ್ರೆ ತೃತೀಯದಲ್ಲಿ ಕೇತು ಇರೋದ್ರಿಂದ ಗುರುದೇವರು ಹೋಗಿ ಅಲ್ಲೇ ಇರೋದ್ರಿಂದ ಸ್ವಲ್ಪ ನೀವು ಕೂದಲನ್ನ ನೀವು
ತಿರುಪತಿ ದೇವರಿಗೆ ಕೊಟ್ಟುಬಿಟ್ಟು ಬರೋದ್ರಿಂದ ಸ್ವಲ್ಪ ಅನುಕೂಲಗಳು ಆಗುವಂತ ಚಾನ್ಸಸ್ ಮುಡಿ ಅರ್ಪಿಸಬೇಕು. ನೀವೆಲ್ಲ ಪೂರ್ತಿ ಕೂದಲು ಕೊಡಬೇಕು ಅಂತಿಲ್ಲ, ಸ್ವಲ್ಪ ಭಾಗ ಆದ್ರೂ ಹೆಣ್ಮಕ್ಳಾಗಿದ್ರೆ ಸ್ವಲ್ಪ ಭಾಗನಾದ್ರೂ ನೀವು ಕೂದಲು ಕೊಟ್ಟು ಬರೋದ್ರಿಂದ ನಿಮ್ಗೆ ಏನೇನು ಸಮಸ್ಯೆಗಳಿದೆ ಈ ತಿಂಗಳಲ್ಲಿ, ಏನೇನು ಗ್ರಹ ಮತ್ತೆ ನಕ್ಷತ್ರಗಳಿಂದ ತೊಂದರೆಗಳಾಗುತ್ತೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗುವಂತ ಚಾನ್ಸ್ ಇದೆ. ಹೌದು, ಖಂಡಿತ. ಪವನ್ ಶರ್ಮನ್ ಗುರುಗಳೇ, ಇನ್ನು ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋದ್ರೆ ಹೇಗಿದೆ ಮುಂದಿನ ರಾಶಿಯ ರಾಜಕೀಯ ಭವಿಷ್ಯ? ಖಂಡಿತ ನೋಡಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಗುರು ದ್ವಿತೀಯ ಸ್ಥಾನದಲ್ಲಿ ಬರೋದ್ರಿಂದ, ಎರಡನೇ ಸ್ಥಾನದಲ್ಲಿ ಬರೋದ್ರಿಂದ ಅವರಿಗೆ ಸಂಪತ್ತಿನ ಕಗ್ಗಂಟೆ ಬರುವಂತಹದ್ದಾಗಿರುತ್ತೆ. ಯಾಕೆಂದ್ರೆ ವಿಶೇಷವಾಗಿ ಎರಡನೇ ಸ್ಥಾನ ಸಂಪೂರ್ಣವಾಗಿ ಗುರುವಿಗೆ ಹತ್ತಿರದ ಯೋಗ್ಯವಾಗಿರುತ್ತೆ. ಹಾಗೆ ಆ ವೃಶ್ಚಿಕ ರಾಶಿಯವರು ಸಂಪೂರ್ಣವಾಗಿ ಈ ಒಂದು ದ್ವಿತೀಯ ಸ್ಥಾನದಲ್ಲಿ ಬರೋದ್ರಿಂದ ಅವರಿಗೆ ಅನುಗ್ರಹ ಅಂದ್ರೆ ಸಂಪತ್ತಿನ ಅನುಗ್ರಹ, ಸಂಪತ್ತು ಅಂತಂದ್ರೆ ಲಕ್ಷ್ಮಿ ಅನುಗ್ರಹ ನಾವು ಹೇಳ್ತೀವಿ, ಅಷ್ಟಲಕ್ಷ್ಮಿ ಅನುಗ್ರಹ, ಸಂಪತ್ತು ಯೋಗ ಭಾಗ್ಯಗಳೇನಾಗುತ್ತೆ ತಾನಾಗಿ ಒದಗಿ ಬರುವಂತಹದ್ದಾಗಿರುತ್ತೆ. ಅಂದ್ಕೊಂಡಂಗೆ ಅವರು ಈ ತರ ನಾನು ಮಾಡಬೇಕು ಅಂದ್ಕೊಂಡಿರಲ್ಲ, ಅಸಾಧ್ಯವಾಗಿದ್ದನ್ನು ಸಾಧನೆ ಮಾಡುವಂತ ಒಂದು ಫಲವನ್ನ ಹೊಂದ್ಕೊಳ್ತಾರೆ. ಹಾಗೆ ವಿಶೇಷವಾಗಿ ಈ ವೃಶ್ಚಿಕ ರಾಶಿಯವರು ಅದೃಷ್ಟದ ಬಾಗಿಲು ತಾನಾಗೆ ಬರುತ್ತದೆ ಅನ್ನುವಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವ್ರೇನು ಅಂದ್ಕೊಂಡಿರಲ್ವೋ ಅದು ಶೀಘ್ರವಾಗಿ ನೆರವೇರ್ತಕ್ಕಂಥದ್ದು, ಅದು ಅಂದ್ಕೊಂಡಿದ್ದನ್ನ ನೆರವೇರಿಸ್ತಕ್ಕಂಥದ್ದು ದಿವಸವಾಗಿರುತ್ತೆ. ಹಾಗೆ ಈ ವೃಶ್ಚಿಕ ರಾಶಿಯವರಿಗೆ ನಾನು ಆಗ್ಲೇ ಹೇಳಿದಾಗೆ ಅದೃಷ್ಟಂ ರೂಪಿತೋದ್ಭವ, ಅದೃಷ್ಟ ಅವರಿಗೆ ಸಂಪೂರ್ಣವಾಗಿ ಬಂದಾಗ ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಉತ್ತಮ ಕಾರ್ಯಗಳನ್ನು ಮಾಡಬೇಕು. ಈಗ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು, ವಿಶೇಷವಾಗಿ ಸಮಾಜ ಸೇವೆಗಳನ್ನ ಮಾಡಬೇಕು, ಬಡ ವ್ಯಕ್ತಿಗಳಿಗೆ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ, ರೂಪಿತೋದ್ಭವ ಸಹಾಯ ದಾನ ಧರ್ಮಾದಿಗಳನ್ನ ಮಾಡಬೇಕು. ಆಗ ಆ ಸಹಾಯವನ್ನು ಮಾಡಿದಾಗ ಅವರ ಜೀವನದ ರಾಶಿಯಲ್ಲಿ ಒಂದು ಯಾವುದೋ ಒಂದು ಸಂದರ್ಭಗಳಲ್ಲಿ ಸಮಸ್ಯೆಗಳಿದ್ದಾಗ ಅದು ಖಂಡಿತ ಪರಿಹಾರವಾಗ್ತಕ್ಕಂಥದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಹಾಗೆ ಆ ವೃಶ್ಚಿಕ ರಾಶಿಯವರು ಸಂಪೂರ್ಣವಾಗಿ ಗುರು ಆರಾಧನೆಯನ್ನ ಮಾಡಬೇಕು. ಇನ್ನು ಅವರ ಸಂಪತ್ತು, ಅವರು ಅಂದ್ಕೊಂಡಿದ್ದ ಸಾಧನೆಯನ್ನ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಗುರು ಅಂದ್ರೆ ದಕ್ಷಿಣಾಮೂರ್ತಿ ಬೃಹಸ್ಪತಿ, ಆ ಬೃಹಸ್ಪತಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು, ಆರಾಧನೆಯನ್ನು ಮಾಡಬೇಕು. ಪ್ರತಿ ಗುರುವಾರ ಹೋಗಿ ಈ ದಕ್ಷಿಣಾಮೂರ್ತಿ ವಿಗ್ರಹಕ್ಕೆ ಕಡಲೆಕಾಳಿನ ಒಂದು ಹಾರವನ್ನ ಮಾಡಿ ಆ ದೇವರಿಗೆ ಅರ್ಪಿಸಿ ಅರ್ಚನೆ ಪೂಜೆಯನ್ನ ನೆರವೇರಿಸಿಕೊಂಡು ಪ್ರಸಾದವನ್ನ ಸ್ವೀಕರಿಸಿಕೊಂಡು ಬಂದಾಗ ಖಂಡಿತ ಅವರಲ್ಲಿರ್ತಕ್ಕಂಥ ಶುಭ ಫಲಗಳು ವೃಶ್ಚಿಕ ರಾಶಿಯವರಿಗೆ ಇನ್ನು ಆ ಗುರು ಮುಖಾಂತರವಾಗಿ ಅಭಿವೃದ್ಧಿಯನ್ನು ಮಾಡ್ತಾನೆ. ವಿಶೇಷವಾಗಿ ಅಂದ್ರೆ ಗುರುಬಲ ಇಲ್ವಾ ವೃಶ್ಚಿಕ ರಾಶಿಯವರಿಗೆ? ಹೇಗೆ? ಖಂಡಿತ, ನಾನು ಆಗ್ಲೇ ಹೇಳಿದ್ನಲ್ಲ ನೋಡಿ, ಗುರುಬಲ ಇದೆ. ಗುರುಬಲ ಇರೋದ್ರಿಂದ ಅವರ ಕಾರ್ಯಗಳು ದ್ವಿತೀಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಅವ್ರು ಅಂದ್ಕೊಳ್ತಕ್ಕಂತಹ ಕೆಲಸ ಕಾರ್ಯಗಳು ಇನ್ನೂ ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಬೆಳವಣಿಗೆ ಇನ್ನು ನಾವು ಅಂದ್ಕೊಂಡಂಗೆ ಸಾಧನೆ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕಾದ್ರೆ ಗುರುವನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಗುರು ಪ್ರಾರ್ಥನೆ ನಾನು ಆಗ್ಲೇ ಹೇಳಿದಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮನಾಗಿರ್ತಕ್ಕಂಥದ್ರಿಂದ ಆ ಭಗವಂತನ ನಾವು ಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾರ್ಥನೆ ಓಂ ನಮೋ ಬೃಹಸ್ಪತಿ ಗ್ರಹಾಯ ನಮಃ ಅಂತ ಹೇಳಿದ್ರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಅವರ ಕಾರ್ಯ, ಅವರ ಇಷ್ಟಾರ್ಥ ಸಿದ್ಧಿ ಇನ್ನು ಅಭಿವೃದ್ಧಿ ಆಗುತ್ತೆ, ಯಶಸ್ಸುಗಳು. ಆರೋಗ್ಯದ ವಿಚಾರವಾಗಿ ಎಷ್ಟು ಮಟ್ಟಿಗೆ ಕಾಳಜಿ ಮಾಡಬೇಕು? ಆರೋಗ್ಯದಲ್ಲಿ ಈ ವೃಶ್ಚಿಕ ರಾಶಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ, ವೃಶ್ಚಿಕ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯವು ಕೂಡ ಸುಧಾರಣೆಯಾಗಿರುತ್ತೆ. ಯಾಕೆಂದ್ರೆ ಈ ಒಂದು ಗುರು ಆಶೀರ್ವಾದ ಅವರಿಗೆ ಎಲ್ಲಿವರೆಗೂ ಇರುತ್ತೋ ಅವರು ಏನೇ ಒಂದು ಮಾಡಿದ್ರು ಕೂಡ ಅವರು ಮನಸ್ಪೂರ್ವಕವಾಗಿ ಮಾಡ್ತಾರೆ, ಮನಶ್ಚಿಂತೆಯಿಂದ ಮಾಡ್ತಾರೆ, ಮನಸ್ಸಿನ ಏಕಾಗ್ರತೆಯಿಂದ ಮಾಡ್ತಾರೆ, ಆಲೋಚನೆಯಿಂದ ಮಾಡ್ತಾರೆ. ಆ ಆಲೋಚನೆಯನ್ನು ಮಾಡಿದಾಗ ಅವರಿಗೆ ಆರೋಗ್ಯ ಅನ್ನೋದು ಕೂಡ ಇನ್ನು ಅಭಿವೃದ್ಧಿ ಆಗೋಗ್ತಾ ಇರುತ್ತೆ. ಸೊ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಅವರು ಮನಸ್ತಾಪ ಮಾಡ್ಕೊಂಡಂತ ವ್ಯಕ್ತಿಗಳಲ್ಲ. ಹಾಗಾಗಿ ಅವರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೃಢ ನಿರ್ಧಾರವನ್ನ ತೆಗೆದುಕೊಂಡು ಮಾಡ್ತಾರೆ. ಆ ದೃಢ ನಿರ್ಧಾರವನ್ನ ತೆಗೆದುಕೊಂಡು ಮಾಡಿದಾಗ ಅವರು ಈ ಇಚ್ಛಾನುಕ್ರಮದಲ್ಲಿ ಈ ಕಾರ್ಯದಲ್ಲಿ ಫಲವನ್ನ ಆರೋಗ್ಯದ ಮುಖಾಂತರವಾಗಿ ಅಭಿವೃದ್ಧಿಯನ್ನು ಗೊಳ್ಕೊಳ್ತಾರೆ. ಆ ಆರೋಗ್ಯದಿಂದ ಯಾವುದೇ ಒಂದು ಸಮಸ್ಯೆ ಇರಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ ಅನಾರೋಗ್ಯವಿದ್ದು ಕೂಡ ಅವರು ಎಲ್ಲವನ್ನು ಮೀರಿ ನನ್ನ ಕಾರ್ಯವನ್ನ ಮಾಡಬೇಕು ಅನ್ನೋದನ್ನ ಅವರು ಒಳಗೊಳ್ತಾರೆ. ಆರೋಗ್ಯ ಚಿರಕಾಲವಾಗಿ ಅಭಿವೃದ್ಧಿ. ಭಾನುಕುಮಾರ್ ಗುರುಗಳೇ, ಮುಂದಿನ ರಾಶಿ ಬಗ್ಗೆ ಮಾತಾಡ್ತಾರೆ. ಈಗ ನೋಡಿ, ನೆಕ್ಸ್ಟ್ ರಾಶಿ ಬಂದು ಧನಸ್ಸು ರಾಶಿ. ನಿಮ್ಗೆಲ್ಲ ಹೇಳಿದ್ದೆ ನಾನು ಆಗ್ಲೇನೆ, ಗುರು ದ್ವಿತೀಯದಲ್ಲಿ, ಪಂಚಮದಲ್ಲಿ, ಸಪ್ತಮದಲ್ಲಿ, ನವಮದಲ್ಲಿ, ಏಕಾದಶದಲ್ಲಿ ಮಾತ್ರ ಗುರು ಬಲವನ್ನ ಕೊಡ್ತಾರೆ. ಧನಸ್ಸು ರಾಶಿಗೆ ಇಷ್ಟು ದಿವಸ ವ್ಯಯಸ್ಥಾನದಲ್ಲಿರುವಂತಹ ಗುರು ಬೃಹಸ್ಪತಿಯು ಮತ್ತೆ ಇದೇ ಧನಸ್ಸು ರಾಶಿಗೆ ಪ್ರವೇಶ ಆಗಿರೋದ್ರಿಂದ ನಿಮಗೆ ಎಷ್ಟೋ ಮಾನಸಿಕವಾಗಿ ಟೆನ್ಷನ್ ಇದ್ರೂ ಸ್ವಲ್ಪ ತಡ್ಕೊಳ್ಳುವಂತ ಶಕ್ತಿ, ರಾಶ್ಯಾಧಿಪತಿ ರಾಶಿಯಲ್ಲೇ ಪ್ರವೇಶ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಗೆಲ್ಲಬೇಕು ಅಂತ ಎಷ್ಟೋ ಪ್ರಯತ್ನಗಳು ಮಾಡ್ತಿರ್ತೀರಿ. ಆದ್ರೆ ಸ್ವಲ್ಪ ಆರೋಗ್ಯ ಕೆಡುವಂಥದ್ದು, ಅಪಮಾನಗಳು ಆಗುವಂಥದ್ದು, ರಾಜಕೀಯದಲ್ಲಿ ಗೆಲ್ಲಕ್ಕೆ ಸ್ವಲ್ಪ ಕಷ್ಟಗಳು ಆಗುವಂಥದ್ದು, ಅಧಿಕ ಧನ ವ್ಯಯ,
ಮಕ್ಕಳ ಜೊತೆ ಕಲಹ, ಯಾರಾದ್ರೂ ಕೆಲಸ ಸಾಮಾನ್ಯ ಜನರು ಕೆಲಸಗಳನ್ನ ಬಿಡುವಂಥದ್ದು, ಮತ್ತೆ ಹೊಸ ಕೆಲಸಕ್ಕೋಸ್ಕರ ಹುಡುಕಾಡುವಂಥದ್ದು, ಮಾನಸಿಕವಾಗಿ ತುಂಬಾ ಟೆನ್ಷನ್ಸ್. ಯಾಕೆಂದ್ರೆ ಈಗ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಧನಸ್ಸು ರಾಶಿಯಲ್ಲಿ ಯಾರು ಜನ್ಮ ಪಡೆದಿದ್ದೀರಾ ಅವ್ರಿಗೆ ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು. ರಾಜಕೀಯ ವ್ಯಕ್ತಿಗಳಾಗಿದ್ರೆ ನಿಮಗೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ಬೋದು, ಅವರು ನಿಮಗೆ ಸಪೋರ್ಟ್ ಮಾಡದೇ ಇದ್ದಾಗ ನಿಮಗೆ ಮಾನಸಿಕವಾಗಿ ಟೆನ್ಷನ್ ಆಗುವಂತ ಪರಿಸ್ಥಿತಿಗಳು. ಯಾಕೆಂದ್ರೆ ಈಗ ನೋಡಿ, ನರೇಂದ್ರ ಮೋದಿ ಅವರದ್ದು ಡೇಟ್ ಆಫ್ ಬರ್ತ್ ಬಂದು 17/9/1950 ಇಸ್ವಿ. ಹಾಗೆ ರಾಹುಲ್ ಗಾಂಧಿ ಅವರ ಜನ್ಮ ತಾರೀಕು ಬಂದು 19/6/1970 ಇಸ್ವಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಗೆಲುವು ಕೊಡೋದಿಕ್ಕೆ ಹೇಗ್ ಸಾಧ್ಯ ಅಂದಾಗ ಕುಜ ಮತ್ತೆ ರವಿ ಗ್ರಹ ಏನಾಗ್ತಾ ಇದ್ದಾನೆ, ನಮ್ಮ ರಾಹುಲ್ ಗಾಂಧಿಯವರ ಜಾತಕದಲ್ಲಿ ಶನಿ ಮೇಷ ರಾಶಿಯಲ್ಲಿ ಇದ್ದಾಗ ಗೋಚಾರದ ರವಿ ಶನಿ ಮೇಲೆ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ರಾಹುಲ್ ಗಾಂಧಿ ಅವರು ಗೆಲ್ಲೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನರೇಂದ್ರ ಮೋದಿ ಅವರು ಗೆಲ್ಲಕ್ಕೆ ಅನುಕೂಲಗಳಾಗುತ್ತೆ. ಯಾಕೆ ಅಂದ್ರೆ ರಾಷ್ಟ್ರಾಧಿಪತಿ ರವಿ ಗ್ರಹ ಏನಾಗ್ತಾ ಇದ್ದಾನೆ, ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಮಂಗಳ ಗ್ರಹನೂ ಸಹ ಶುಭ ಫಲಗಳನ್ನ ನರೇಂದ್ರ ಮೋದಿ ಅವರಿಗೆ ಕೊಡ್ತಾ ಇರೋದ್ರಿಂದ ಅನುಕೂಲಗಳಾಗುತ್ತೆ. ಧನಸ್ಸು ರಾಶಿಯಲ್ಲಿ ಯಾರಿದ್ದೀರಿ ಅವರು ಸ್ವಲ್ಪ ತುಂಬಾ ಮಾನಸಿಕ ಟೆನ್ಷನ್ಸ್ ಜಾಸ್ತಿ ಇರುತ್ತೆ, ಮೇಲಧಿಕಾರಿಗಳಿಂದ ತೊಂದರೆಗಳಾಗುವಂಥದ್ದು ಇರುತ್ತೆ. ಅದಕ್ಕೆ ಸ್ವಲ್ಪ ಧನಸ್ಸು ರಾಶಿಯವರು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು. ನೀವೆಲ್ಲರೂ ಸಹ ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಗೋಕರ್ಣಕ್ಕೆ ಈ ತಿಂಗಳಲ್ಲಿ ನೀವು ವಿಸಿಟ್ ಮಾಡಿ, ಗೋಕರ್ಣದಲ್ಲಿ ನೀವು ಶಿವನಿಗೆ ಕ್ಷೀರಾಭಿಷೇಕ ಅಂದ್ರೆ ಹಾಲಿನ ಅಭಿಷೇಕವನ್ನ ನೀವು ಮಾಡಿಸೋದ್ರಿಂದ ನಿಮಗೆ ಮಾನಸಿಕವಾಗಿ ಆಗುವಂತಹ ಟೆನ್ಷನ್ಸ್. ಯಾಕೆಂದ್ರೆ ಇವಾಗ ಒಂದು ಚಂದ್ರನ ಮೇಲೆ 3 ಗ್ರಹಗಳ ಸಂಚಾರ, ಗುರುಗ್ರಹ, ಕೇತು ಗ್ರಹ ಮತ್ತು ಶನಿ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಮಾನಸಿಕವಾಗಿ ದುಃಖಗಳು ಜಾಸ್ತಿ, ಮನಸ್ಸಿನಲ್ಲಿ ತುಂಬಾ ಅಳು ದುಃಖ. ಆದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಗುರು ಪ್ರವೇಶ ಆಗಿರೋದ್ರಿಂದ ನಿಮ್ಗೆ ಏನೇ ಕಷ್ಟ ಬಂದ್ರು ನಾನು ಗೆಲ್ಲಬೇಕು, ಸಾಧಿಸಬೇಕು ಅನ್ನೋದು ಇರುತ್ತೆ. ಸ್ವಲ್ಪ ತಾಯಿಗೆ ಆರೋಗ್ಯ ಕೆಡುವಂತಹ ಪರಿಸ್ಥಿತಿಗಳಿರುತ್ತೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನವನ್ನ ಈ ತಿಂಗಳಲ್ಲಿ ಎಷ್ಟು ದಿನಗಳ ಕಾಲ ಧನುಸ್ಸು ರಾಶಿಗೆ ಈ ರೀತಿಯಾಗಿ ಸಂಕಷ್ಟ ಗುರುಗಳೇ? ಈಗ ಯಾಕೆ ಅಂದ್ರೆ ನೋಡಿ, ಗ್ರಹಗಳು ಮತ್ತೆ ನಕ್ಷತ್ರಗಳು ಒಂದೇ ಕಡೆ ಇರಲ್ಲ. ಆ ಗ್ರಹಗಳು ಏನಾಗ್ತಾ ಇರುತ್ತೆ, ನಕ್ಷತ್ರಗಳ ಮೇಲೆ ಸಂಚಾರ ಮಾಡ್ತಾ ಇರುತ್ತೆ. ಒಟ್ಟು 27 ನಕ್ಷತ್ರಗಳು ಗ್ರಹಗಳು ಸಂಚಾರ ಆಗ್ತಾ ಇದ್ದ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಸೋಲು ಮತ್ತೆ ಗೆಲುವು ನಮ್ಮ ಜೀವನದಲ್ಲಿ 2 ಇರುತ್ತೆ. ರಾತ್ರಿ ಆದ್ಮೇಲೆ ಹಗಲಾಗ್ಬೇಕು, ಹಗಲಾದ್ಮೇಲೆ ರಾತ್ರಿ ಆಗ್ಬೇಕು. ಯಾವಾಗ್ಲೂ ಸಹ ವಿಜಯನೇ ಇರಲ್ಲ, ಯಾವಾಗ್ಲೂ ಸಹ ಸೋಲು ಅನ್ನೋದೇ ಇರಲ್ಲ. ಮನುಷ್ಯನ ಜೀವನದಲ್ಲಿ 2 ಇರುತ್ತೆ. ಅದಕ್ಕೆ ನಾವು 2 ಸಹ ಸಮಾನವಾಗಿ ತಗೊಂಡು ಹೋಗ್ಬೇಕು. ಈಗ ಧನಸ್ಸು ರಾಶಿಯವರಿಗೆ ಗುರು ಬಲ ಇಲ್ಲದೆ ಇರೋದ್ರಿಂದ ಮತ್ತೆ ಗುರು ವ್ಯಯ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಇನ್ನೂ 1 ವರ್ಷ 1.5 ವರ್ಷ ಸ್ವಲ್ಪ ಕಷ್ಟಗಳಿರುತ್ತೆ ಧನಸ್ಸು ರಾಶಿಯವರಿಗೆ. ಸ್ವಲ್ಪ ಅದನ್ನೆಲ್ಲ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆ ಗುರು ಗೌರವಂ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಗೆ ರಾಶಾಧಿಪತಿಯೇ ಗುರು ಆಗಿರೋದ್ರಿಂದ ನೀವೇನೇ ಕಷ್ಟಗಳು ಬಂದ್ರು ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿಗಳು ಬರುತ್ತೆ. ನೀವು ಮಾನಸಿಕವಾಗಿ ಧೈರ್ಯವನ್ನ ತಂದುಕೊಳ್ಳಿ. ನಿಮ್ಗೆ ಏನೇನು ಅನುಕೂಲಗಳು ಆಗ್ಬೇಕೋ, ಕಷ್ಟಗಳು ಪಟ್ಟಾಗ್ಲೇನೆ ಮನುಷ್ಯನಿಗೆ ಏನಾಗುತ್ತೆ, ಶನಿ ದೇವರು ಬಂದಿರೋದ್ರಿಂದ ನೀವೆಲ್ಲ ನಿಮ್ಮನ್ನೆಲ್ಲ ಸ್ವಚ್ಛ ಮಾಡಿ ಶುದ್ಧಿ ಮಾಡಿ ನಿಮಗೆ ಏನೇನು ಪುಣ್ಯಗಳು ಬೇಕೋ ಅದನ್ನೆಲ್ಲ ಶನಿದೇವರು ನಿಮಗೆ ಪುಣ್ಯ ಕೊಟ್ಟು, ಶನಿದೇವರು ಕೊಟ್ಟಷ್ಟು ಪುಣ್ಯ ಬೇರೆ ಯಾವ ಗ್ರಹಗಳು ಕೊಡಕ್ ಸಾಧ್ಯ ಇಲ್ಲ. ಅಷ್ಟೊಂದು ನಿಮಗೆ ಪುಣ್ಯಗಳ ಕರ್ಮಗಳನ್ನ ಕಳೆದು ಮತ್ತೆ ನಿಮಗೆ ಪುಣ್ಯಗಳನ್ನ ಧನಸ್ಸು ರಾಶಿಯವರಿಗೆ ಕೊಡುವಂತ ಚಾನ್ಸ್ ಇದೆ. ಖಂಡಿತ ಗುರುಗಳೇ. ಇನ್ನು ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋದ್ರೆ ಗುರುಗಳೇ ಪ್ಲೀಸ್. ನೋಡಿ, ಮುಂದಿನ ರಾಶಿ ಸಂಪೂರ್ಣವಾಗಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಗುರು 12ನೇ ಸ್ಥಾನಕ್ಕೆ ಪ್ರವೇಶಿಸ್ತಾನೆ. 12ನೇ ಸ್ಥಾನದಲ್ಲಿ ಬಹು ದೂರದ ಸ್ಥಾನ ಅಂತ ನಾವು ಹೇಳ್ತೀವಿ. ಆ 12ನೇ ಸ್ಥಾನದಲ್ಲಿ ಪ್ರವೇಶಿಸುವುದರಿಂದ ಗುರುವು ಅಭಿಮುಖ ಕಾರ್ಯದಲ್ಲಿ ಹೊಂದಿರ್ತಾನೆ. ಅಂತಂದ್ರೆ ಈ ಒಂದು ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ಆ ಗುರು ದೂರದ ಸ್ಥಾನದಲ್ಲಿ ಇರೋದ್ರಿಂದ ಅಧಿಕ ಖರ್ಚು, ಹಾಗೆ ಸಂಪಾದನೆ ಎಷ್ಟೇ ದುಡಿದ್ರೂ ಕೂಡ ವ್ಯಕ್ತಿಗಳಿಗೆ ಲಾಭದಾಯಕ ಆಗದೇ ಇರತಕ್ಕಂಥದ್ದು. ಕಷ್ಟಪಟ್ಟು ಶ್ರಮ ವಹಿಸಿ ಎಷ್ಟು ದುಡಿದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ತೃಪ್ತಿ ಆಗದೇ ಇರತಕ್ಕಂಥದ್ದು, ಪ್ರತಿಫಲ ಸಿಗದೇ ಇರತಕ್ಕಂಥದ್ದು, ಆ ಖರ್ಚಿಗೆ ತಕ್ಕಂತೆ ಹಣವೂ ಕೂಡ ಸಿಗದೇ ಇರತಕ್ಕಂಥದ್ದು ಆಗ್ತಾ ಇರುತ್ತೆ. ಅಧಿಕ ಖರ್ಚು. ಏನ್ ಮಾಡೋದು, ಪ್ರಯತ್ನ ಯಾವ ರೀತಿ ಮಾಡಬೇಕು, ಈ ಒಂದು ಖರ್ಚನ್ನ ಯಾವ ರೀತಿ ನಾವು ಪರಿಹರಿಸಿಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಿರ್ತಾನೆ. ಹಾಗೆ ವಿಶೇಷವಾಗಿ ಈ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಮಕರ ರಾಶಿಯವರು ಮಿಶ್ರ ಫಲ ಅಂದ್ರೆ ಸಾಧಾರಣ ಮಿಶ್ರ ಫಲ, ಕೌಟುಂಬಿಕ ಜೀವನದಲ್ಲಿ ಉತ್ತಮ ಅಂದ್ರೆ ಇರೋದರಲ್ಲಿ ಬರತಕ್ಕಂತಹ ಆದಾಯದಲ್ಲಿ ಸಾಮಾನ್ಯವಾಗಿ ಕೌಟುಂಬಿಕ ಜೀವನವನ್ನ ನೆರವೇರಿಸ್ತಾ ಇರ್ತಾರೆ. ಹಾಗೆ ಈ ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಎಲ್ಲಾ ಕೆಲಸ ಕಾರ್ಯಗಳಿಗೂ ಸ್ವಲ್ಪ ಹಿನ್ನಡೆಯನ್ನ ನೋಡ್ತಾ ಇರ್ತಾರೆ. ಈ ರಾಜಕೀಯ ವ್ಯಕ್ತಿಗಳಾಗಿರ್ಲಿ, ಉದ್ಯೋಗ ಅವಕಾಶವನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿರ್ಲಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ, ಹಿನ್ನಡೆ ಬರ್ತಾ ಇರ್ತಾರೆ. ಏನಾಗ್ತದೆ, ಸಮಯ ಅವ್ರನ್ನ
ಹಿಂದಕ್ಕೆ ಸರಿಸ್ತಾ ಇರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಮಕರ ರಾಶಿಯಲ್ಲಿರ್ತಕ್ಕಂಥವರು ನಾನು ಈ ಒಂದು ಉದ್ಯೋಗವನ್ನ ಪಡೆಯಬೇಕು, ನಾನು ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು, ನಾನು ಒಂದು ಸ್ಥಾನ ಪಲ್ಲಟವನ್ನ ಹೇರಬೇಕು ಅನ್ನುವಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರೇನ್ ಮಾಡ್ತಾ ಇರ್ತಾರೆ, ಹಿಂದೆ ಜರುಗ್ತಾ ಇರ್ತಾರೆ. ಆ ಒಂದು ಅಶುಭ ಫಲವನ್ನ ಇವರು ಕಾಣ್ತಾ ಇರ್ತಾರೆ. ಹಾಗೆ ಈ ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಸಂಪೂರ್ಣವಾಗಿ ಈ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ಒಳಗೊಂಡಿದ್ದಾರೆ. ಹಾಗೆ ಈ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸಿಕೊಳ್ಬೇಕಾದ್ರೆ ಹಳದಿ ವಸ್ತ್ರವನ್ನ ಧರಿಸಬೇಕು. ತುಂಬಾ ಈ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹಳದಿ ವಸ್ತ್ರವನ್ನ ಧರಿಸಿ ಆ ಹಳದಿ ವಸ್ತ್ರವನ್ನ ಜೋಬಿನಲ್ಲಿ ಇಟ್ಟುಕೊಂಡ್ರು ಕೂಡ ಕರವಸ್ತ್ರ, ಈಗ ನಾವು ಕರ್ಚೀಫ್ ಅಂತ ಹೇಳ್ತೀವಿ, ಆ ಕರ್ಚೀಫ್ ಇಲ್ಲಿ ಬಟ್ಟೆಗಳನ್ನ ಹಾಕಲದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಹಳದಿ ಬಣ್ಣವನ್ನ ಉಪಯೋಗಿಸ್ಕೊಂಡ್ರೆ ತಕ್ಕ ಒಂದು ಕಷ್ಟಗಳು ಸಮಸ್ಯೆಗಳು ಆ ಒಂದು ಬಣ್ಣಗಳಿಂದ ಪರಿವರ್ತನೆಯಾಗಿ ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ. ಖಂಡಿತ ಗುರುಗಳೇನು ಆರೋಗ್ಯದ ವಿಚಾರವಾಗಿ ನೋಡ್ತಾ ಹೋದ್ರೆ ಮಕರ ರಾಶಿಯವರಿಗೆ ಹೇಗಿದೆ? ಖಂಡಿತ ಆರೋಗ್ಯದಲ್ಲಿ ಈ ಒಂದು ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಮಕರ ರಾಶಿಯ 12ನೇ ಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ಆರೋಗ್ಯದಲ್ಲೂ ಕೂಡ ಏರುಪೇರು ಕಂಡುಕೊಳ್ತಾ ಇರ್ತಾರೆ. ಸೊ ಈಗ ನೋಡಿ, ಒಂದು ಚಿಕ್ಕ ಅನಾರೋಗ್ಯದಿಂದ ಅವರು ಆಸ್ಪತ್ರೆಗೆ ಹೋಗದೆ ಇರ್ತಕ್ಕಂಥದ್ದು ಕಾರಣ ಆಗಿರುತ್ತೆ. ಅಯ್ಯೋ ಬಿಡು, ತಲೆನೋವಿದೆ, ಕೆಮ್ಮಿದೆ, ನೆಗಡಿ ಇದೆ, ಹೋಗುತ್ತೆ ನಿಧಾನಕ್ಕೆ ಅಂತ ಏನ್ ಮಾಡ್ತಾರೆ ಇವರು, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೇನಾಗುತ್ತೆ, ಅನಾರೋಗ್ಯ ಇನ್ನು ಒಂದೊಂದೇ ಹುಲ್ಬಣ ಅಭಿವೃದ್ಧಿ ಆಗಿ ಹೋಗ್ತಾ ಇರುತ್ತೆ. ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಯಾಕೆಂದ್ರೆ ಗುರು ಪ್ರಭಾವ 12ನೇ ಮನೆಯಲ್ಲಿರತಕ್ಕಂಥ ಸಾಧ್ಯದಿಂದ ಮನೆಯಲ್ಲಿ ಸಮಾಧಾನವಿಲ್ಲ, ಅಧಿಕ ಖರ್ಚು, ಮನೋವ್ಯಥೆ, ಚಿಂತೆ ಈ ರೀತಿ ಆಗ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಅನಾರೋಗ್ಯದಲ್ಲೂ ಕೂಡ ಏರಿಳಿತಗಳು ಕಾಣಿಸ್ತಾ ಇರುತ್ತೆ. ಆ ಏರಿಳಿತಗಳು ಕಂಡು ಬಂದಾಗ ಅನಾರೋಗ್ಯದಲ್ಲಿ ಅಷ್ಟು ಸಮಂಜಸವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣಲ್ಲ. ತಕ್ಕ ಮಟ್ಟಿಗೆ ಅವರ ಅನಾರೋಗ್ಯದ ಏನೇ ಬಂದರೂ ಕೂಡ ಅದನ್ನು ಎದುರಿಸುವಂತ ಛಲವೂ ಕೂಡ ಅವರಲ್ಲಿ ಇರುತ್ತೆ. ಸ್ವಲ್ಪ ಅನಾರೋಗ್ಯದಲ್ಲಿ ಸಮಸ್ಯೆಗಳನ್ನು ಕಾಣ್ತಾ ಇರ್ತಾರೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಹಳದಿ ಬಟ್ಟೆಗಳನ್ನ ಉಪಯೋಗಿಸಿ, ಆ ಹಳದಿ ಬಟ್ಟೆಗಳನ್ನು ಉಪಯೋಗಿಸೋದ್ರಿಂದ ಅವರಿಗೆ ಆ ಬಣ್ಣದ ಆಕೃತಿಯಂತೆ ಅವರ ಜೀವನ ಶೈಲಿಯೂ ಕೂಡ ಅನಾರೋಗ್ಯದಲ್ಲೂ ಸಾಧಾರಣ ಪೂಜೆ ಮಾಡೋದಾದ್ರೆ ಯಾವ ದೇವರು? ಖಂಡಿತ ದೇವರನ್ನ ಪೂಜೆ ಮಾಡಬೇಕಾದ್ರೆ ಇವರು ಖಂಡಿತ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡಬೇಕು. ಆ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದಾಗ ದಷ್ಟಂ ದೈವಸ್ವ ದುಷ್ಟ ಪರಿಹಾರಕ, ಆ ದುಷ್ಟ ಬರ್ತಕ್ಕಂಥ ಸಮಸ್ಯೆಗಳೇನೇನಿದೆ ಆ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಈ ಒಂದು ದೈವ ಶಕ್ತಿ, ದುರ್ಗಾ ಶಕ್ತಿ, ದೇವಿ ಶಕ್ತಿ ನೋಡಿ, ಶಾಂತಿ ಲಕ್ಷ್ಮಿ ನಾವು ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ, ಪದ್ಮಾವತಿ, ಮಹಾಲಕ್ಷ್ಮಿ ಅದು ಶಾಂತಿ ಸ್ವರೂಪ ದೇವತೆಗಳು. ಈ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ ಈ ದೇವಿಗಳನ್ನ ಆರಾಧನೆ ಮಾಡೋದ್ರಿಂದ ಪ್ರತಿ ಶುಕ್ರವಾರ ಮಂಗಳವಾರ ನಿಂಬೆಹಣ್ಣು ದೀಪಗಳನ್ನ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಅವರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಅವರು ಖಂಡಿತ ಕಂಡುಕೊಳ್ಬಹುದು. ಅನಾರೋಗ್ಯ ಏನಿದ್ರು ಕೂಡ ಆ ಒಂದು ಪೂಜೆಯಿಂದ, ಆ ಒಂದು ಮಾಡ್ತಕ್ಕಂಥ ಫಲದಿಂದ ಖಂಡಿತವಾಗಿಯೂ ಕೂಡ ಅವರು ಪರಿಹರಿಸಿಕೊಳ್ತಾರೆ. ಭಾನುಕುಮಾರ್ ಗುರುಗಳೇ, ಮುಂದಿನ ರಾಶಿ ಬಗ್ಗೆ? ಮತ್ತೆ ಈಗ ಮುಂದಿನ ರಾಶಿ ಬಂದು ಕುಂಭ ರಾಶಿ, ಏಕಾದಶ ರಾಶಿ, ಇದು 11ನೇ ರಾಶಿ. ರಾಶಾಧಿಪತಿ ಶನಿಯು ಲಾಭ ಸ್ಥಾನದಲ್ಲಿದ್ದು ನೋಡಿ, ಎಲ್ಲ ಕುಂಭ ರಾಶಿಯವರು ತುಂಬಾ ಅದೃಷ್ಟ ಮಾಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಗುರು ಸಂಚಾರ ಧನಸ್ಸು ರಾಶಿಗೆ, ನಾನು ಹೇಳಿದೆ ಈಗಲೇ ತಾನೆ, ಗುರು ಏಕಾದಶ ಅಂದ್ರೆ 11ನೇ ಮನೇಲಿದ್ದಾಗ 2, 5, 7, 9, 11ನೇ ಮನೇಲಿದ್ದಾಗ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ. 18ನೇ ತಾರೀಕು ಯಾರ್ಯಾರು ಎಲೆಕ್ಷನ್ ನಿಂತಿದ್ರೆ ಅವ್ರಿಗೆಲ್ಲ ಖ್ಯಾತಿ, ಗೆಲುವು 100% ಗ್ಯಾರಂಟಿ, ಶಕ್ತಿ ಮತ್ತೆ ತೇಜಸ್ಸು, ನಿಮ್ಮಲ್ಲಿ ತೇಜಸ್ಸು ಹೆಚ್ಚಾಗುವಂಥದ್ದು, ಚೇತನ ಮತ್ತೆ ಆರೋಗ್ಯ, ಎಷ್ಟೋ ದಿವಸದಿಂದ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮತ್ತೆ ಐಶ್ವರ್ಯಗಳು, ಧನ ಸಂಪತ್ತು, ಐಶ್ವರ್ಯ ಅಂದ್ರೆ ಅನೇಕ ರೀತಿಯ ಸಂಪತ್ತುಗಳು. ಆಮೇಲೆ ನಿಮ್ಗೆ ಗೌರವ, ಎಲ್ಲಿ ನೋಡ್ರು ಅಲ್ಲಿ ರೆಸ್ಪೆಕ್ಟ್ಗಳು, ಜನಗಳು ನಿಮ್ಮ ಮಾತಿಗೆ ಪ್ರಭಾವ ಆಗುವಂಥದ್ದು, ವೃದ್ಧಿ ಆಗುವಂಥದ್ದು, ಶತ್ರುಗಳ ನಿರ್ಮೂಲನೆ, ನಿಮಗೆ ಶತ್ರುಗಳನ್ನ ಗೆಲ್ಲುವಂತ ಶಕ್ತಿ, ವಾಹನಗಳ ಲಾಭ, ಗೌರವಯುತವಾದ ಅಧಿಕಾರ, ನೀವೇನೋ ಗೆದ್ದ ಮೇಲೂ ಸಹ ನಿಮಗೆ ಅಧಿಕಾರ ಅವರೇ ಕರೆದು ಕೂಡಿಸಿ ನಿಮಗೆ ಒಳ್ಳೆ ಅಧಿಕಾರ, ನಿಮ್ಗೇನೋ ಒಂದು ಮಿನಿಸ್ಟರ್ ಪೋಸ್ಟ್ಗಳು ಬೇಕಾ, ಆ ಮಿನಿಸ್ಟರ್ ಅವರೇ ಕರೆದು ನಿಮಗೆ ಗೌರವವಾಗಿ ನಿಮಗೆ ಅಧಿಕಾರ ಕೇಳೋ ಅವಶ್ಯಕತೆನೇ ಇಲ್ಲ, ನಿಮಗೆ ಅಧಿಕಾರ ಅನ್ನೋದು ಸಿಗುತ್ತೆ. ಅದೇ 23ನೇ ತಾರೀಕು ಅಂದ್ರೆ 22ನೇ ತಾರೀಕು ಗುರು ಮತ್ತೆ ವಾಪಸ್ಸು ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ, ಆದ್ರೆ ಶನಿದೇವರು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಅನುಕೂಲಗಳಾಗುತ್ತೆ. ಅಷ್ಟೊಂದು ಅನುಕೂಲಗಳು 18ನೇ ತಾರೀಕು 18ರಲ್ಲಿ ಯಾರು ಎಲೆಕ್ಷನ್ ನಿಂತಿದ್ರು ಅವ್ರಿಗೆ ಆದಷ್ಟು ಅನುಕೂಲಗಳು 23ನೇ ತಾರೀಕಲ್ಲಿ ನಿಂತಿರೋರ್ಗೆ ಅಷ್ಟೊಂದು ಆಗೋದಿಲ್ಲ. ಆದ್ರೂ ಸಹ ಅನುಕೂಲಗಳು ಕುಂಭ ರಾಶಿಯವರಿಗೆ ಈ ತಿಂಗಳಲ್ಲಿ ಅನೇಕ ಅನುಕೂಲಗಳಿದೆ. ನಿಮಗೆ ಮಾನಸಿಕವಾಗಿ ನೆಮ್ಮದಿ, ಯಾಕಂದ್ರೆ ಎಲ್ಲ ಅನುಕೂಲಗಳು, ಅಧಿಕಾರಗಳು ಎಲ್ಲ ಸಿಕ್ತಾಗ ನಿಮ್ಗೆ ಏನಾಗುತ್ತೆ, ಮಾನಸಿಕವಾಗಿ ಟೆನ್ಷನ್ಸ್ ಇರಲ್ಲ, ನೆಮ್ಮದಿಯನ್ನ ಕಾಣ್ತೀರಾ. ನೀವು ಯಾವ್ಯಾವುದು ಈಗ ಹೊಸ ಕೆಲಸಗಳು, ನಿಮ್ಗೆ ಏನಾದ್ರು ಹೊಸ ಜವಾಬ್ದಾರಿ, ಮಿನಿಸ್ಟರ್ ಪೋಸ್ಟ್ಗಳು ಸಿಗುತ್ತೆ. ಆಮೇಲೆ ನಿಮಗೆ ಹೊಸ ಕಾರ್ಯಗಳು ಅಥವಾ ಹೊಸ ಕೆಲಸಗಳಲ್ಲೂ ಸಹ ನೀವು ಯಶಸ್ಸನ್ನ ಕಾಣುವಂತಹ ಪರಿಸ್ಥಿತಿಗಳು ಈ ತಿಂಗಳಲ್ಲಿ ಗ್ರಹ ಮತ್ತೆ ನಕ್ಷತ್ರದ ಆಧಾರದ ಮೇಲೆ, ನಾನು ಬರೀ ಗುರು ಒಂದೇ ಅಂತ ಹೇಳ್ತಾ ಇಲ್ಲ, ಈಗ ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆ ಈ ತಿಂಗಳಲ್ಲಿ ಆಗ್ತಾ ಇದೆ. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಈ 5 ಗ್ರಹಗಳ ರಾಶಿ ಪರಿವರ್ತನೆಯಿಂದ ಕುಂಭ ರಾಶಿಯವರಿಗೆ ಏನೇನು ಶುಭ ಫಲಗಳು ಸಿಗುತ್ತೆ ಅನ್ನೋದನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲರೂ ಸಹ ಎಲೆಕ್ಷನ್ ಅಲ್ಲಿ ಯಾರ್ಯಾರು ನಿಂತಿದ್ದೀರಿ ಅವರೆಲ್ಲ ದ್ವಿಮುಖ
ಅಥವಾ ಸಪ್ತಮುಖಿ ರುದ್ರಾಕ್ಷಿಯನ್ನ ಧರಿಸಿದರೆ ಇನ್ನು ಅನೇಕ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅದಕ್ಕಿಂತ ಜಾಸ್ತಿ ಓಟುಗಳು ಬರುವಂಥದ್ದು, ಗೆಲ್ಲುವಂತಹ ಅನುಕೂಲಗಳು ನಿಮಗೆ ಆಗುತ್ತೆ. ಖಂಡಿತ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ಕುಂಭರಾಶಿಯವರಿಗೆ ಕುಂಭರಾಶಿಯು ನಾನು ಆಗ್ಲೇ ಹೇಳಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್. ಎಲ್ಲ ಏನೇನು ತೊಂದರೆಗಳು ಆರೋಗ್ಯ ತೊಂದರೆ ಇತ್ತು ಅದೆಲ್ಲ ಸುಧಾರಣೆ ಆಗ್ಬಿಡುತ್ತೆ ನಿಮಗೆ ಈ ತಿಂಗಳಲ್ಲಿ. ಆರೋಗ್ಯನೂ ಚೆನ್ನಾಗಾಗುತ್ತೆ, ನಿಮ್ಗೆ ಪೋಸ್ಟು ಸಿಗುತ್ತೆ. ಕುಂಭರಾಶಿಯವರಿಗೆ ಈಗ ಒಳ್ಳೆ ಸಮಯ. ಯಾರ್ಯಾರು ಸಿಮೆಂಟ್ ವ್ಯಾಪಾರಗಳು ಮಾಡ್ತಿದ್ದೀರಿ, ಕಬ್ಬಿಣದ ವ್ಯಾಪಾರಗಳು ಮಾಡ್ತಾ ಇದ್ದೀರಿ, ಮೆಟಲ್ ಇಂಡಸ್ಟ್ರಿಗಳಲ್ಲಿ ನಡೀತಾ ಇದ್ದೀರಿ, ಲೇತ್ ಅಥವಾ ಯಾರನ್ನ ಸ್ಟೀಲ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಲಾಭ. ಯಾರ್ಯಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವ್ರಿಗೂ ಸಹ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ಸಹ ಹಣಕಾಸಿನಲ್ಲಿ ವಿದೇಶಿ ಹಣ ಅನ್ನುವಂಥದ್ದು ಸಿಗುವಂಥದ್ದು. ಯಾಕೆಂದ್ರೆ ರಾಹು ಅನ್ನೋದು ಪಂಚಮದಲ್ಲಿ, ಕುಂಭರಾಶಿಗೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಸಡನ್ ಆಗಿ ಗೈನ್, ನಿಮಗೆ ಸಡನ್ ಆಗಿ ಹಣ ಬರುವಂಥದ್ದು, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ವಿದೇಶಿ ಜನಗಳಿಂದ ನಿಮಗೆ ಹಣ ಅಭಿವೃದ್ಧಿ ಆಗುವಂಥದ್ದು, ಅಥವಾ ಇಲ್ಲಿ ರಾಜಕೀಯ ವ್ಯಕ್ತಿಗಳಾಗಿದ್ರೆ ಬೇರೆ ದೇಶಗಳಿಂದ ಹಣ ಬರುವಂಥದ್ದು, ಅಥವಾ ಬೇರೆ ಜನಗಳು ನಿಮಗೆ ಎಲೆಕ್ಷನ್ಗೆ ಅಥವಾ ಇನ್ನು ಬೇರೆ ಏನೇ ಖರ್ಚುಗಳಿಗೆ ಹಣ ಕೊಡುವಂತ ಪರಿಸ್ಥಿತಿಗಳು ನಿಮಗೆ ತುಂಬಾ ಅನುಕೂಲಗಳು ಕುಂಭರಾಶಿಯವರಿಗೆ. ಹೇಳ್ತಾ ಇದ್ರಿ ನೀವು ಒಂದಿಷ್ಟು ಅನುಕೂಲವಾಗಿದೆ ಕುಂಭರಾಶಿಯವರಿಗೆ ಅಂತ ಹೇಳಿ. ಇನ್ನೆಷ್ಟು ದಿನಗಳ ಕಾಲ ಇದೇ ರೀತಿ ಪರಿಸ್ಥಿತಿ ಇರುತ್ತೆ, ತದನಂತರ ಏನ್ ಮಾಡ್ಬೇಕಾಗತ್ತೆ ಹೇಗೆ ಅನ್ನೋದು ನೋಡಿ. ಈಗ ಆಕ್ಚುಲಿ ಇನ್ನ ಧನುಸು ರಾಶಿನಲ್ಲಿ ಶನಿ ದೇವರು ಇರೋದ್ರಿಂದ, ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇನ್ನು 1.5 ವರ್ಷವರೆಗೂ ಏನ್ ತೊಂದರೆ ಇಲ್ಲ ಕುಂಭರಾಶಿಯವರಿಗೆ. ಎಲ್ಲಾ ರೀತಿಯಲ್ಲೂ ಅನುಕೂಲಗಳು ಆಗ್ತಾನೆ ಇರುತ್ತೆ. ಹಾಗೆ ಬೇರೆ ಗ್ರಹಗಳ ಸ್ವಲ್ಪ ಸಂಚಾರ ಅದನ್ನೆಲ್ಲ ಸ್ವಲ್ಪ ತೊಂದರೆಗಳು ಆಗಬಹುದು. ಅದಕ್ಕೆ ನೀವೆಲ್ಲ ಈಗ ಅಟ್ ಪ್ರೆಸೆಂಟ್ ನಾನು ಏನಂದ್ರೆ ಇವಾಗ ರಾಜಕೀಯ ಇವಾಗಿನ ಪರಿಸ್ಥಿತಿ ನಿಮ್ದೇ ಜಾತಕ ನೋಡಿದಾಗ, ಇಂಡಿವಿಜುವಲ್ ಜಾತಕ ನೋಡಿದಾಗ ನಾವು ನಿಮ್ಮದು ಲಗ್ನವನ್ನ ನೋಡಿ ಅಲ್ಲಿ ದಶಾಭುಕ್ತಿಗಳನ್ನ ನೋಡ್ತೀವಿ. ಯಾವ ದಶಾ ಮತ್ತೆ ಯಾವ ಭುಕ್ತಿ ನಡೀತಾ ಇದೆ ಅನ್ನೋದು ಇಂಡಿವಿಜುವಲ್. ನೀವು ಯಾವ ಜನ್ಮ ಸಮಯದಲ್ಲಿ ಹುಟ್ಟಿದಿರಿ, ಯಾವ ಜನ್ಮ ಸ್ಥಳ, ಯಾಕೆಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಡಿಫರೆಂಟ್. ನೀವು ಯಾವ ಜಾಗದಲ್ಲಿ ಹುಟ್ಟಿರ್ತೀರಿ ಅಲ್ಲಿ ಸಮಯಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆ ಸಮಯಾನುಸಾರ ಆ ಟೈಮಲ್ಲಿ ಏನು ಗ್ರಹ ನಕ್ಷತ್ರಗಳಿತ್ತು. ನಾನು ಈಗ ಯಾಕೆ ರಾಹುಲ್ ಗಾಂಧಿ ಹೇಳಿದೆ ಅಂದ್ರೆ, ರಾಹುಲ್ ಗಾಂಧಿಯವರ ಚಂದ್ರ ಬಂದು ವೃಶ್ಚಿಕ ರಾಶಿ ಮತ್ತು ಧನುಸ್ಸು ರಾಶಿಗೆ ರಾಶಿ ಸಂಧಿನಲ್ಲಿದ್ದಾರೆ. ಅವ್ರಿಗೆ ಶನಿ ದೇವರು ಬಂದು ನೀಚ ಕ್ಷೇತ್ರದಲ್ಲಿದ್ದು ಉಚ್ಚ ರವಿ ಹೋಗಿ ಶನಿ ಮೇಲೆ ಪ್ರವೇಶ ಆಗ್ತಾ ಇರೋದ್ರಿಂದ ಸ್ವಲ್ಪ ಸೋಲಾಗುವಂತ ಚಾನ್ಸ್ ಇದೆ. ನಾನು ಯಾವುದೇ ಪಕ್ಷ ಗೆಲ್ಬೇಕು ಅನ್ನೋದಲ್ಲ, ನಿಮಗೆ ಯಾರು ಇಂಟ್ರೆಸ್ಟ್ ಇರ್ತಾರೋ, ನಿಮಗೆ ಯಾರು ನಮ್ಮ ದೇಶವನ್ನ ಪ್ರಗತಿಯಲ್ಲಿ ತರ್ತಾರೋ ಅವ್ರಿಗೆ ಓಟ್ ಹಾಕಿ. ನಾನು ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಿಲ್ಲ, ನಾನು ಜ್ಯೋತಿಷ್ಯ ವಿಚಾರವಾಗಿ ಹೇಳ್ತಾ ಇರೋದ್ರಿಂದ ಗ್ರಹ ಮತ್ತೆ ನಕ್ಷತ್ರದ ಅನುಸಾರ ನರೇಂದ್ರ ಮೋದಿ ಅವರು ಗೆಲ್ಲುವಂತ ಚಾನ್ಸಸ್ ಇದೆ. ಯಾಕೆ ಅಂದ್ರೆ ಮಂಗಳ ಗ್ರಹ ಅವರಿಗೆ ಶುಭ ಫಲಗಳನ್ನ ಕೊಡ್ತಾರೆ. ಹಠವಾದಿ ಏನಾದ್ರೂ ಮಾಡಿ ಸಾಧನೆ ಮಾಡ್ಲೇಬೇಕು ಅನ್ನೋಂತ ಪರಿಸ್ಥಿತಿಗಳು. ಆದ್ರೆ ರಾಹುಲ್ ಗಾಂಧಿಗೆ ಇಲ್ಲ ಅಂತಲ್ಲ, ಅವ್ರಿಗೂ ಇದೆ. ಆದ್ರೆ ಈಗಿರೋ ಪ್ರೆಸೆಂಟ್ ಈಗ ರಾಜಕೀಯ ಸಿಚುಯೇಷನ್ ಅಲ್ಲಿ ಈಗಿರುವಂತಹ ಗ್ರಹ ನಕ್ಷತ್ರದ ಆಧಾರದ ಮೇಲೆ ಶನಿ ಮೇಲೆ ರವಿ ಪ್ರವೇಶ ಆಗ್ತಾ ಇರೋದ್ರಿಂದ ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅಷ್ಟು ಓಟುಗಳು ಅವ್ರಿಗೆ ಸಿಗಕ್ಕಾಗಲ್ಲ. ಮಾನಸಿಕವಾಗಿ ಸ್ವಲ್ಪ ವ್ಯಥೆಗಳು ಆಗುವಂತ ಚಾನ್ಸ್ ಇರುತ್ತೆ. ಇನ್ನು ಪವನ್ ಶರ್ಮನ್ ಗುರುಗಳೇ, ಲಾಸ್ಟ್ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಈ ಗುರುಗ್ರಹ 10ನೇ ಮನೆಯಲ್ಲಿ ಬರ್ತಾನೆ. 10ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಅತಿ ಕರ್ಮ ಫಲಗಳನ್ನು ಹೊಂದ್ಕೊಳ್ತಾರೆ. ಹಾಗಾಗಿ ಕೌಟುಂಬಿಕ ಸೌಖ್ಯ ಉತ್ತಮವಾಗಿರುತ್ತೆ. ಹಾಗೆ ವಿಶೇಷವಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ ಉಳ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಈಗ ಯಾರೋ ನಮ್ಗೆ ಪರಿಚಯಸ್ಥರು ಅಂತ ಹೇಳ್ತಾರೆ, ಬನ್ನಿ ಇದಕ್ಕೆ ಸೈನ್ ಹಾಕಿ ನೀವು ತಗೊಳ್ಳಿ ಅಂತ ಏನೋ ಹೇಳಿದಾಗ ವ್ಯವಹಾರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಇವರೇನ್ ಮಾಡ್ತಾರೆ, ಯೋಚನೆಯನ್ನ ಮಾಡದೆ ಸಹಿ ಹಾಕ್ಬೋದು ಅಥವಾ ಆ ವ್ಯವಹಾರಗಳಲ್ಲಿ ಪಾಲ್ಗೊಳ್ಬಹುದು. ಆ ವ್ಯವಹಾರಗಳಲ್ಲಿ ಯಾವುದೇ ಯೋಚನೆ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ವ್ಯವಹಾರಗಳಲ್ಲಿ ಆಗ್ತಕ್ಕಂಥ ಕಷ್ಟಗಳನ್ನ ಇವರು ಎದುರಿಸಬೇಕಾಗುತ್ತೆ. ಜೀವನ ಪೂರ್ತಿ ಈ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತಾ ಇರುತ್ತೆ. ಹಾಗೆ ಈ 10ನೇ ಮನೆಯಲ್ಲಿ ಸಂಪೂರ್ಣವಾಗಿ ಅನುಗ್ರಹದಿಂದ ಬರ್ತಕ್ಕಂತಹ ಈ ಗುರುಗ್ರಹ ಏನಿದೆ, ಆ ಒಂದು ಅವರ ಜೀವನದಲ್ಲಿ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ, ಹಾಗೆ ಅವರಿಗೆ ಆ ಜೀವನ ಅಂಶದ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಏನ್ ಮಾಡ್ತಿರ್ತಾನೆ, ಇನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಾನೆ ಕರ್ಮ ಫಲಗಳಿಂದ. ಹಾಗೆ ವಿಶೇಷವಾಗಿ ಈ ಒಂದು ಬೃಹಸ್ಪತಿ ಗ್ರಹ, ಆ ಗುರುಗ್ರಹ 10ನೇ ಮನೆಯಲ್ಲಿ ಇರೋದ್ರಿಂದ ಅವರಿಗೆ ಈ ಅನಾರೋಗ್ಯಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಬರ್ತಾ ಇರುತ್ತೆ. ಈಗ ನೋಡಿ, ಅನಾರೋಗ್ಯ ಅಂತಂದ್ರೆ ಇವರು ಶಸ್ತ್ರಚಿಕಿತ್ಸೆ ಆಗ್ಬೇಕಾಗಿರ್ತಕ್ಕಂಥವ್ರು, ಅನಾರೋಗ್ಯ ತುಂಬಾ ಹುಲ್ಪಣವಾಗಿರುತ್ತೆ, ಅನಾರೋಗ್ಯ ಆಗಿದೆ, ಇವರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋದೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಹಣಕ್ಕೆ ತಕ್ಕಂತೆ ಹಣವೂ ಕೂಡ ಖರ್ಚಾಗುತ್ತೆ, ಆ ಅನಾರೋಗ್ಯವೂ ಕೂಡ ಇವರು ಅನುಭವಿಸಬೇಕಾಗ್ತಾ ಇರುತ್ತೆ. ಯಾಕೆಂತಂದ್ರೆ 10ನೇ ದಶಾಭುಕ್ತಿಯಲ್ಲಿ ಇರ್ತಕ್ಕಂತಹ ಈ ಒಂದು ಗುರು ಆರೋಗ್ಯ ಸಮಸ್ಯೆಗಳು ಕೂಡ ಅಧಿಕವಾಗಿ ಕಾಣಿಸ್ತಾ ಇರುತ್ತೆ ಅವರಿಗೆ. ಒಂದಾದ್ಮೇಲೆ ಒಂದು. ಈಗ ನಾವು ಚೆನ್ನಾಗಿದ್ದೀವಿ ಅಂತಂದ್ರೆ, ಅವರ ಮನೆ ತಂದೆಯವರು ಚೆನ್ನಾಗಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಮಕ್ಕಳಿಗೆ ಆಗ್ತಕ್ಕಂಥ ಸಮಸ್ಯೆಗಳು, ಅನಾರೋಗ್ಯದಲ್ಲಿ ಅಧಿಕವಾಗಿ ಏರುಪೇರುಗಳನ್ನ ಕಂಡ್ಕೊಳ್ತಾ ಇರ್ತಾರೆ. ಹಾಗೆ ವಿಶೇಷವಾಗಿ ಈ ಎಲ್ಲಾ ದೋಷಗಳನ್ನ ಈ ರಾಶಿಯವರು ಸಮೃದ್ಧಿಯಾಗಿ ಯೋಚನೆಯನ್ನು ಮಾಡದೆ ಜೀವನವನ್ನ ನೆರವೇರಿಸಿಕೊಳ್ತಾ ಇರ್ತಾರೆ, ಲೇಜಿ ತರ.
ಲೇಜಿ ತರ ನೋಡೋಣ ಬಿಡಿ, ಮಾಡ್ಕೊಳ್ಳೋಣ ಬಿಡಿ, ಆಗುತ್ತೆ ಆ ಕೆಲಸಗಳನ್ನ ನೋಡ್ಕೊಳ್ಳೋಣ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡದೆ ಇವ್ರು ಮುಂದುವರ್ತಾರಲ್ಲ, ಆ ಸಮಸ್ಯೆಗಳನ್ನ ಇವ್ರೇನ್ ಮಾಡ್ತಾರೆ ಒಂದೊಂದೇ ಒಂದನ್ನ ಎದುರಿಸಬೇಕಾಗ್ತಾ ಬರ್ತಾ ಇರುತ್ತೆ, ಆ ಪರಿಸ್ಥಿತಿ ಬರ್ತಾ ಇರುತ್ತೆ. ಹಾಗೆ ಅನಾರೋಗ್ಯದಲ್ಲಿ ನಾನು ಹೇಳಿದಾಗೆ ಅನಾರೋಗ್ಯದಲ್ಲೂ ಕೂಡ ಇವರು ಏರಿಳಿತಗಳನ್ನ ಕಂಡುಕೊಳ್ತಾ ಇರ್ತಾರೆ. ಮತ್ತೆ ವ್ಯವಹಾರಗಳಲ್ಲೂ ಕೂಡ ಅಧಿಕವಾಗಿ ಖರ್ಚನ್ನ ಮಾಡಿ ಅದರಿಂದ ನಾವು ಸಂಪಾದನೆ ಮಾಡ್ಕೊಳ್ಬಹುದು ಅನ್ನೋದನ್ನ ಯೋಚಿಸದೆ ಮುಂದುವರೆದು ಬಿಡ್ತಾರೆ. ಹೀಗಾಗಿ ಏನಾಗುತ್ತೆ, ಆ ಸಂದರ್ಭಗಳಲ್ಲಿ ಆ ಸಮಸ್ಯೆಗಳನ್ನ ಇವರೇನ್ ಮಾಡ್ತಾರೆ ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಈ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಈ ಸಂಪೂರ್ಣವಾದಂತಹ ಮೀನರಾಶಿಯವರು ವಿಶೇಷವಾಗಿ ಬೃಹಸ್ಪತಿ ಗ್ರಹ ಯಂತ್ರವನ್ನ ಪೂಜೆಯನ್ನು ಮಾಡಬೇಕಾಗುತ್ತೆ. ಬೃಹಸ್ಪತಿ ನಾನು ಆಗ್ಲೇ ಹೇಳ್ತಾ ಬರ್ತಾ ಇದ್ದೀನಿ, ಬೃಹಸ್ಪತಯೇ ಅತಿಯ ದರ್ಯೋ ಅರ್ಹ ಆದ್ಯ ಮಧ್ಯವಾದಿಕೃತ ಮಜ್ಜನೇಶು ಎದ್ದೀದ ಎದ್ದ ವಸರ್ತ ಪ್ರಜಾಸ ತದಸಸ್ಮಾಸು ದ್ರವೀಣಂ ದೇಹಿ ಚಿತ್ರಂ. ಅಂದ್ರೆ ಈ ಬೃಹಸ್ಪತಿ ಗ್ರಹವನ್ನ ಪೂಜೆ ಮಾಡೋದ್ರಿಂದ, ಬೃಹಸ್ಪತಿ ಗ್ರಹನ ಆರಾಧನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಅವರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಅವರು ಕಂಡುಕೊಳ್ತಾರೆ. ಅಂದ್ರೆ ಆ ಬೃಹಸ್ಪತಿ ಗ್ರಹ ಯಂತ್ರವನ್ನ ಪೂಜೆಯನ್ನು ಮಾಡಬೇಕು. ಆ ಯಂತ್ರವನ್ನ ಪೂಜೆ ಮಾಡೋದ್ರಿಂದ, ಆ ಯಂತ್ರವನ್ನ ಮನೆಯಲ್ಲಿ ಇಟ್ಟು ದೇವರ ಮನೆ ಇಟ್ಟು ಪ್ರತಿನಿತ್ಯ ಅದಕ್ಕೆ ದೀಪವನ್ನ ಹಚ್ಚಿ ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವರು ಆ ಬೃಹಸ್ಪತಿ ಯಂತ್ರದಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ತಾರೆ. ಖಂಡಿತ ಗುರುಗಳೇ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಎಲ್ಲ ರಾಶಿಗಳ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಖಂಡಿತವಾಗ್ಲೂ ಕೂಡ ಹೇಗಿದೆ ಈ ಬಾರಿಯ ಈ ಸಂದರ್ಭದ ಚುನಾವಣಾ ಸಂದರ್ಭದಲ್ಲಿ ರಾಶಿ ಭವಿಷ್ಯ, ಯಾರ್ಯಾರಿಗೆ ಅನುಕೂಲ ಆಗಿದೆ, ಯಾರ್ಯಾರಿಗೆ ಅನಾನುಕೂಲ ಆಗಿದೆ, ಅನುಕೂಲ ಆಗಿದ್ದವ್ರು ಏನ್ ಮಾಡ್ಬೇಕು, ಅನಾನುಕೂಲ ಇದ್ದವ್ರು ಏನ್ ಮಾಡ್ಬೇಕು, ಯಾವ ದೇವರ ಮೊರೆ ಹೋಗ್ಬೇಕು, ಏನ್ ಮಾಡಿದ್ರೆ ಏನ್ ಅನುಕೂಲ ಆಗತ್ತೆ ಅನ್ನೋದು, ಎಷ್ಟು ದಿನಗಳ ಕಾಲ ಇರುತ್ತೆ ಅನ್ನೋದಕ್ಕೆ ಸಂಕ್ಷಿಪ್ತವಾಗಿ ವಿಶ್ಲೇಷಣೆಯನ್ನ ಮಾಡಿದ್ವಿ. ಇದೇ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.